Okay, in the previous sessions we can discussing about how do organisms reproduce, especially reproduce ಅಂತಂದ್ರೆ ಇಲ್ರಿ ಇಲ್ಲಿ ಏನಾಗ್ತೈತಲ್ಲ DNA ಕಾಪಿ ಆಗ್ತಿರ್ತದ DNA ಕಾಪಿ ಆಗೋದ್ನಾಗ ಒಂದು ಮಿಸ್ಮ್ಯಾಚ್ ಆಗಿದ್ದಕ್ಕೆ ಏನಾಗ್ತದೆ ಅಂತ ಹೇಳ್ತೀವಿ ನಾವು ಸೊ ವೇರಿಯೇಷನ್ಸ್ ಆಗ್ತದ ಆ ವೇರಿಯೇಷನ್ಸ್ ಎಸೆನ್ಷಿಯಲ್ ಐತೋ ಇಲ್ಲೋ ಅನ್ನೋದನ್ನು ಕೂಡ ನಾವು ಹಿಂದಿನ ಕ್ಲಾಸ್ ಒಳಗೆ ಡಿಸ್ಕಷನ್ ಮಾಡಿದ್ದೀವಿ ವೇರಿಯೇಷನ್ಸ್ ಇಸ್ ದ ಮೋಸ್ಟ್ ಎಸೆನ್ಷಿಯಲ್ ಮೇನ್ ರೀಸನ್ ಇಸ್ ದಟ್ they want to survive this ecological system due to the changing of this environment. ಈ ವಾತಾವರಣ ಈ ಪ್ರಕೃತಿ ಹೆಂಗೆ ಚೇಂಜ್ ಆಗತ್ತೆ ಈ ಪ್ರಕೃತಿ ಪ್ರಕಾರ ಅದು ಕೂಡ ಏನು ಮಾಡ್ತಾರ ಜೀವಿ ಬದುಕಬೇಕಾಗಿತ್ತಂದ್ರೆ ಸೊ ಬದಲಾವಣೆ ಕೂಡ ಬಹಳ ಅವಶ್ಯಕತೆ ಅಲ್ಲ ಆ ಒಂದು ಕಾರಣಕ್ಕಾಗಿ ಸೊ ವೇರಿಯೇಷನ್ಸ್ ಇಸ್ ಮೋಸ್ಟ್ ಎಸೆನ್ಷಿಯಲ್ ಅಂತ ಹೇಳಿ ಅದಾದ ನಂತರ ನೆಕ್ಸ್ಟ್ ನಾವು ಏನು ನೋಡಿದೀವಿ ಇಲ್ಲಿ ಟೈಪ್ಸ್ ಆಫ್ ರಿಪ್ರೊಡಕ್ಷನ್ಸ್ ನೋಡಿದ್ದೀವಿ. There are mainly two types. One is sexual reproductions, another one is asexual reproductions. Asexual reproductions is only has only one parent. Asexual reproduction ಒಳಗಡೆ ಏನಿರುತ್ತೆ one parent ಇರುತ್ತೆ. ಇಲ್ಲಿ ಒಂದು ಪ್ರಿವಿಯಸ್ ಕ್ಲಾಸ್ ಕೂಡ ಅದೊಂದು ನೋಡಿದ್ವಿ ಏನಪ್ಪಾ ಅಂತಂದ್ರೆ asexual reproductions ಒಳಗಡೆ ಆಲ್ಮೋಸ್ಟ್ ಆಲ್ ದೇ ಆರ್ ಆರ್ಗನಿಸಮ್ಸ್ ಆರ್ ಇನ್ ಐಡೆಂಟಿಕಲ್. ಹೆಂಗಿರ್ತಾವ್ರಿ ಐಡೆಂಟಿಕಲ್. ಬಟ್ ಡ್ಯೂರಿಂಗ್ ದ ಸೆಕ್ಸುವಲ್ reproductions they are ಸಿಮಿಲಾರಿಟಿಗೂ ಮತ್ತು ಐಡೆಂಟಿಕಲ್ಗೂ ಏನು ಡಿಫರೆನ್ಸ್ ಅಂತ ಹೇಳಿದ್ರಿ ಪೇರೆಂಟಲ್ ಕ್ಯಾರೆಕ್ಟರ್ 100% ಕ್ಯಾರಿ ಆಗ್ತಿತ್ತು ಅಥವಾ 99% ಕ್ಯಾರಿ ಆಗ್ತಿತ್ತು ಅಂದ್ರೆ ಅದು 100% ಕ್ಯಾರಿ ಆಗ್ತಿತ್ತು ಅಂದ್ರೆ ಮಾತ್ರ ಏನಂತ ಹೇಳ್ತೀವಿ ಐಡೆಂಟಿಕಲ್. ಅದು 100% ಬಿಟ್ಟು ಸ್ವಲ್ಪ ವೇರಿಯೇಷನ್ಸ್ ಏನಾದರೂ ಬದಲಾವಣೆಗಳು ಕಂಡು ಬಂದ್ರೆ ದೇ ಆರ್ ಸಿಮಿಲರ್. ಸೆಕ್ಸುವಲ್ ರಿಪ್ರೊಡಕ್ಷನ್ಸ್ ಒಳಗಡೆ DNA ಕಾಪಿ ಆಗೋದ್ನಾಗ ಏನಾಗ್ತೈತೆ ರೀ ಮಿಸ್ಮ್ಯಾಚ್ ಆಗೋದ್ರಿಂದ ಅಲ್ಲಿ ವೇರಿಯೇಷನ್ಸ್ ಆಗ್ತದೆ. ಆ ವೇರಿಯೇಷನ್ಸ್ ಎದಕ್ಕೆ ಹೆಲ್ಪ್ ಆಗ್ತದೆ ರೀ ಇಟ್ ಲೀಡ್ಸ್ ಟು ಫಾರ್ಮೇಷನ್ಸ್ ಆಫ್ ನ್ಯೂ ಜನರೇಷನ್ಸ್ ನಥಿಂಗ್ ಬಟ್ ಎವಲ್ಯೂಷನ್ಸ್ ಅಂದ್ರೆ ನ್ಯೂ ಸ್ಪೀಸೀಸ್ ಫಾರ್ಮೇಷನ್ಸ್ ಆಗ್ತಿದ್ದು ಅದ ಮೈನ್ಯೂಟ್ ವೇರಿಯೇಷನ್ಸ್ ಅಂತ ಹೇಳಿದ್ವಿ. ಅದ್ರಾಗ ಅಸೆಕ್ಸುವಲ್ ರಿಪ್ರೊಡಕ್ಷನ್ಸ್ ಒಳಗಡೆ ಮಾತ್ರ ನಾವು ಟೈಪ್ಗಳು ನೋಡಿದ್ವಿ. ಎಷ್ಟು ಟೈಪ್ಸ್ ಅದಾವ್ರಿ ಎಷ್ಟು ಟೈಪ್ಸು ಒಂದು ಏನ್ರಿ ಮತ್ತು ನಾವು ಟೈಪ್ಸ್ಗಳು ನೋಡಿದ್ವಿ. ಒಂದು ಏನ್ರಿ ಈ ಬೈನರಿ ಫಿಷನ್ ಅಂತ ಹೇಳ್ತಿದ್ವಿ ಮಲ್ಟಿಪಲ್ ಫಿಷನ್ಸ್ ಅಂತ ಹೇಳ್ತೀವಿ. ಬೈನರಿ ಫಿಷನ್ಸ್ ಯಾವಾಗ ಪಾಸಿಬಲ್ ಅದ ರೀ ಬೈನರಿ ಫಿಷನ್ಸ್ ಇಸ್ ಪಾಸಿಬಲ್ ಏನಂತೀರಿ ಬೈನರಿ ಫಿಷನ್ಸ್ ಟೇಕ್ಸ್ ಪ್ಲೇಸ್ ವೆನ್ ದ ನ್ಯೂಕ್ಲಿಯಸ್ ಸ್ಪ್ಲಿಟ್ ಇಂಟು ದ ಟೂ ನ್ಯೂಕ್ಲಿಯಸ್ ಆಟೋಮೆಟಿಕಲಿ ಸೈಟೋಪ್ಲಾಸಮ್ ಏನಾಗ್ತೈತಿ ಸ್ಪ್ಲಿಟ್ ಆಗ್ತದೆ ಹೌದಾ. ಅದನ್ನ ಇದು ಬೈನರಿ ಫಿಷನ್ಸ್ ಯಾವಾಗ ಆಗ್ಬೇಕು ಅಂದ್ರೆ ಇಟ್ ಇಸ್ ಓನ್ಲಿ ಫೇವರೇಬಲ್ ಕಂಡೀಷನ್ಸ್. ಯಾವಾಗ ಅಂತ ಹೇಳ್ತಿದ್ವಿ ರೀ ಫೇವರೇಬಲ್ ಕಂಡೀಷನ್ಸ್ ಒಳಗಡೆ ಮಾತ್ರ ಬೈನರಿ ಫಿಷನ್ಸ್ ಆಗ್ತದೆ. ಇನ್ನು ಅನ್ಫೇವರೇಬಲ್ ಕಂಡೀಷನ್ಸ್ ಒಳಗಡೆ ಮಾತ್ರ ಏನಾಗ್ತದ ಮಲ್ಟಿಪಲ್ ಫಿಷನ್ಸ್ ಅಂತ ನೋಡಿದ್ದೀವಿ. ಅದಾದ್ಮ್ಯಾಗ ನೆಕ್ಸ್ಟ್ ಅಪ್ಪ ಬಡ್ಡಿಂಗ್ ಕೂಡ ನೋಡಿದ್ದೀವಿ. ಬಡ್ಡಿಂಗ್ ಅಂದ್ರೆ ಇಟ್ ಇಸ್ ಆಲ್ಸೋ ಒನ್ ಮೆಥಡ್. ಬಾಡಿ ಆರ್ಗನ್ಸ್ ಏನಾಗ್ತದೆ ಬ್ರೇಕ್ ಆಗಿ ಅನದರ್ ಆರ್ಗನಿಸಮ್ ಫಾರ್ಮೇಷನ್ ಆಗ್ತದೆ. ಅದಕ್ಕೆ ದಿಸ್ ಮೆಥಡ್ bud is like a projections of form on the body of organisms. The bud then developed into the new individual then separated from the parent. ಯಾವಾಗ ಅದು ಡೆವಲಪ್ ಆಗ್ತದ ಅಲ್ಲಿಂದ ಏನಾಗ್ತೈತಿ ಪೇರೆಂಟ್ ಇಂದ ಸಪ್ರೇಟ್ ಆಗ್ತೈತಿ ಅಂತ ಹೇಳಿ ಒಂದು ಕೆಲಸ ಮಾಡ್ರಿ ಇದ್ರದ್ದು ಅನಿಮೇಟೆಡ್ ವಿಡಿಯೋಸ್ ನಾನು ಹಿಂದಿನ ಕ್ಲಾಸ್ ಒಳಗಡೆ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡಿದ್ದೆ. ನಿಮಗೆಲ್ಲ ಅನಿಮೇಷನ್ ಸಿಗ್ತದೆ ರೀ ಯು ಕ್ಯಾನ್ ಆಕ್ಸೆಸ್ ಇಟ್. ಓಕೆ ಅದನ್ನ ನಾವು ಹಿಂದಿನ ಕ್ಲಾಸ್ ಒಳಗಡೆ ನೋಡಿದ್ದು. ಇವತ್ತಪ್ಪಿ ರೀಜನರೇಷನ್ ಅದಕ್ಕಿಂತ ಮುಂಚೆ ಸ್ವಲ್ಪ ನಿಮಗೆ ಇಲ್ಲಿ ಸ್ವಲ್ಪ D5 ಬರ್ತದೆ ಕಂಟೆಂಟ್. ಆ ಕಂಟೆಂಟಲ್ಲಿ ಇವತ್ತು ನೋಡ್ಕೊತ ಹೋಗೋದು ಹೌದು. ಸೊ ಇವತ್ತು ಇದಕ್ಕೆ ಕಂಟೆಂಟ್ ಸ್ವಲ್ಪ ಡೀಪ್ ಅನಿಸ್ತದೆ ರೀ. ಡೀಪ್ ಆದರೂ ಪರವಾಗಿಲ್ಲ ನಿಮಗೇನಾಗ್ತದೆ ಸ್ವಲ್ಪ ನಾಲೆಜ್ ಭಾಳಷ್ಟು ಡೀಪ್ ಆಗಿ ಸಿಗ್ತದೆ ಅಷ್ಟೇ. ಅದ್ರ ಬದಲಾಗಿ ನೀವು ಸ್ವಲ್ಪ ಏನ್ರಿ ಕೇರ್ಫುಲ್ಲಾಗಿ ನೋಡ್ಕೊತ ಹೋಗಿ ಟೆಕ್ಸ್ಟ್ ಬುಕ್ ಇದ್ರೆ ಟೆಕ್ಸ್ಟ್ ಬುಕ್ ಒಳಗಡೆ ನೋಡ್ಕೊತ ಹೋಗಿ. ಹೆಂಗೆ ಒಂದು ಎರಡು ಮಟೀರಿಯಲ್ ಅದಾವೆ ಎರಡೂ ಮಟೀರಿಯಲ್ ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ತೀನಿ. ಯಾವುದಾದ್ರು ನೋಡಿದ್ರೆ ಸಬ್ಸ್ಕ್ರಿಪ್ಷನ್ಸ್ ಆಗ್ತದೆ ಅದನ್ನು ಕೊಟ್ಟು. ರೀಪ್ರೊಡಕ್ಷನ್ಸ್ ಅಂದ್ರೆ ಆಲ್ರೆಡಿ ಹೇಳಿದ್ದೀವಿ. ರೀಪ್ರೊಡಕ್ಷನ್ಸ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ಅಬಿಲಿಟಿ ಆಫ್ ಲಿವಿಂಗ್ ಆರ್ಗನಿಸಮ್ಸ್ ಪ್ರೊಡ್ಯೂಸ್ ದ ಲಿವಿಂಗ್ ಬೀಯಿಂಗ್ ಸಿಮಿಲರ್ ಟು ದೆಮ್ಸೆಲ್ವ್ಸ್. ಅಂದ್ರೆ ತನ್ನನ್ನೇ ಹೋಲುವಂತೆ ಇನ್ನೊಂದು ಜೀವಿಗೆ ಜನ್ಮ ಕೊಡ್ತೈತಿ ಅಂದ್ರೆ ಅದಕ್ಕೆ ಸಂತಾನೋತ್ಪತ್ತಿ ಅಂತ ಕರಿತೀವಿ. ಆಲ್ರೆಡಿ ಹೇಳಿದ್ರಿ ಇಲ್ಲಿ ವೇರಿಯೇಷನ್ಸ್ ಆಗ್ತೈತೆ ಅಂತ ಯಾಕೆ ಇಂಪಾರ್ಟೆನ್ಸ್ ಐತಿ ಅಂತ ಕೂಡ ನಾನು ಕ್ಲಾಸ್ನ ಡಿಸ್ಕಷನ್ ಮಾಡಿದ್ದು. ಆದ್ರೆ ಒಂದ್ಸಲ ನೋಡಿ ಏನ್ರಿ ಸೆಕ್ಸುವಲ್ ರಿಪ್ರೊಡಕ್ಷನ್ಸ್ ಪ್ರೊವೈಡ್ಸ್ ದ ಗ್ರೇಟ್ ಸ್ಕೋಪ್ ಆಫ್ ವೇರಿಯೇಷನ್ಸ್. ವೇರಿಯೇಷನ್ಸ್ ಇಸ್ ನಥಿಂಗ್ ಬಟ್ ಎವಲ್ಯೂಷನ್ಸ್ ಒಂದು ಬೆಸ್ಟ್ ಸ್ಕೋಪ್ ಕೊಡ್ತದೆ ಹೌದಾ. ವೇರಿಯೇಷನ್ಸ್ ಇಸ್ ಇಂಪಾರ್ಟೆಂಟ್ ಫಾರ್ ಸರ್ವೈವಲ್ ದ ಸ್ಪೀಸೀಸ್. ಯಾಕೆ ಅವಶ್ಯಕತೆ ಐತ್ರಿ
ಇಸ್ ಇಟ್ ಎಸೆನ್ಷಿಯಲ್ ಪಾ 1 ಮಾರ್ಕ್ಸಿಗೆ ಕೇಳಿದೆ ಅಂದ್ರೆ 1 ಮಾರ್ಕ್ಸಿಗೆ ಇದನ್ನ ಅಷ್ಟೇ ಬರೀಬೇಕು. ಏನಂತದೆ ವೇರಿಯೇಷನ್ಸ್ ಇಸ್ ಇಂಪಾರ್ಟೆನ್ಸಿ ಫಾರ್ ಸರ್ವೈವಲ್ ಆಫ್ ಸ್ಪೀಸೀಸ್. ಆ ಸ್ಪೀಸೀಸ್ ಏನಾಗಕ್ಕೆ ಹೆಲ್ಪ್ ಆಗ್ತದೆ ಸರ್ವೈವಲ್. ನೆಕ್ಸ್ಟ್ ಕಾನ್ಸೆಪ್ಟ್ ಆಫ್ ವೇರಿಯೇಷನ್ಸ್ ಹೆಲ್ಪ್ಸ್ ಟು ಅಡಾಪ್ಟ್ ದ ಡಿಫರೆಂಟ್ ಎನ್ವಿರಾನ್ಮೆಂಟಲ್ ಚೇಂಜಸ್. ಈ ಎವಲ್ಯೂಷನ್ಸ್ ಏನಾಗ್ತಿರ್ತದೆ ಅಂತಂದ್ರೆ ಎವಲ್ಯೂಷನ್ಸ್ ಆಗೋದ್ರಿಂದನ ಪ್ರತಿಯೊಂದು ಆರ್ಗನಿಸಮ್ಸ್ಗಳು ಏನಾಗ್ತಾವ ಈ ಕ್ಲೈಮೇಟಿಗೆ ಅಥವಾ ಎಕಾಲಜಿಕಲ್ ಸಿಸ್ಟಮ್ಸ್ ಹೆಂಗೆ ಚೇಂಜಸ್ ಆಗ್ತಿರ್ತದ ಆ ಚೇಂಜಸ್ ಅಡಾಪ್ಟ್ ಆಗುವಂಥ ನೇಚರ್ ಬೇಕು. ಇಲ್ರಿ ಏನಾದರೂ ಈಗ ನಿಮ್ಗೊಂದು ಸಣ್ಣ ಎಕ್ಸಾಂಪಲ್ ಕೊಡ್ತೇನೆ ರೀ. ಈ ಜನ್ರೇಷನ್ಸ್ ಹೆಂಗೆ ಡೆವಲಪ್ಮೆಂಟ್ ಹಂಗದ ಹಂಗೆ ಟೆಕ್ನಾಲಜಿನೂ ಕೂಡ ನಾವು ಡೆವಲಪ್ ಮಾಡ್ಕೋಬೇಕು. ಡೆವಲಪ್ಮೆಂಟ್ ಆಗ್ತಿರ್ಬೇಕು, ಅಡಾಪ್ಷನ್ಸ್ ಆಗಬೇಕು. ಫಾರ್ ಎಕ್ಸಾಂಪಲ್ ಈಗ ಇದನ್ನ ಒಂದು ತಗೊಳ್ರಿ, ನಾನು ಈಗ ನಾರ್ಮಲ್ ಮಾರ್ಕರ್ ಬೋರ್ಡ್ ಯೂಸ್ ಮಾಡೋದಕ್ಕೂ ಈಗ ಇಲ್ಪ ನಾನು ಚಾಪೀಸ್ ಬೋರ್ಡ್ ಯೂಸ್ ಮಾಡಿ ಇದಾಗ್ತೀನಿ ಅಂದ್ರೆ ನಿಮಗೆ ಇಂಟ್ರೆಸ್ಟ್ ಬರುತ್ತಂದ್ರಿ, ಅಷ್ಟು ಕ್ಯೂರಿಯಾಸಿಟಿ ಬರೋದಿಲ್ಲ. ಅದಕ್ಕಿಂತ ಒಂದು ಸ್ವಲ್ಪ ಮಾರ್ಕರ್ ಬೋರ್ಡ್ ಪೆನ್ ಯೂಸ್ ಮಾಡಿ ಸ್ವಲ್ಪ ಕಲರ್ ಬರುತ್ತೆ, ಸ್ವಲ್ಪ ಲಿಟ್ಲ್ ಬಿಟ್ ಅಟ್ರಾಕ್ಷನ್ಸ್. ಈಗ ಎಂಟೈರ್ಲಿ ಈ ಡಿಜಿಟಲ್ ಬೋರ್ಡ್ ಯೂಸ್ ಮಾಡೋದನ್ನೇ ನಿಮಗೆ ಅನಿಸ್ತದ ಇನ್ನೂ ಒಂಥರ ಮೋಸ್ಟ್ ಇಂಪ್ರೆಸಿವ್ ಫೀಲ್. ಇದನ್ನು ತೆಗೆದು 3D ಅನಿಮೇಷನ್ಸ್ ಇನ್ನು ತೊಗೊಂಬಂದ್ರೆ ಪ್ರೊಜೆಕ್ಟ್ ರೀ. ಸೊ ಅವಾಗ ಮೋಸ್ಟ್ ಇಂಪ್ರೆಸಿವ್ ಆಗಿರುತ್ತೆ. ನೀವು ಯಾವುದೋ ಒಂದು ಪ್ರಾಣಿ ಈಗ ಒಂದು ಯಾವುದೋ ಡೈನಾಸಾರ್ಸ್ ಕೈಯಾಗಿ ಹಿಡ್ದವ್ರ ರೀತಿ ಪ್ಲೇ ಮಾಡಿ ತೋರಿಸ್ಬೋದು ರೀ 3D ಅನಿಮೇಷನ್ಸ್. ಅದ್ರ ಪ್ರೊಜೆಕ್ಟ್ ಇರೋದವ್ರಿ ಕಾಸ್ಟ್ ಎಷ್ಟದ ಇದರಷ್ಟು ಐತ್ರಿ, ಅದ್ರದ್ದು ಒಂದು 2 ಲಕ್ಷ. ಬಟ್ ಏನು 3D ಅನಿಮೇಷನ್ಸ್ ಅಷ್ಟೇ ಇದು ಮಾಡ್ಬೋದು ರೀ. ಬಟ್ ಈಗ PPT ಯಾವನು ಆಕ್ಸೆಸ್ ಮಾಡೋಕ್ಕಾಗಲ್ಲ. ಬಟ್ ಅದರಿಂದ ಏನಾಗ್ತದೆ ಅದು ಕಿಡ್ಸ್ಗೆ ಅದು ಭಾಳ ಹೆಲ್ಪ್ ಆಗ್ತದೆ. ಈಗ ಪ್ರೆಸೆಂಟ್ಲಿ ಯಾವ ಸ್ಕೂಲ್ನಾಗ ಕಿಡ್ಸ್ ಒಳಗಡೆ ಆ ರೀತಿ ಇಲ್ಲ. ಬಟ್ ಸಡನ್ನಾಗಿ ನಾವು ಇಂಪ್ಲಿಮೆಂಟ್ ಮಾಡ್ಕೊಂಡಾಗ ಅದೊಂದೆಲ್ಲ ಹುಡುಗರಿಗೂ ಒಂಥರ ಕ್ಯೂರಿಯಾಸಿಟಿ ಇದೆ. ಏನೋ ಡೈನಾಸೋರ್ ಬೇಕಾ, ಡೈನಾಸೋರ್ ಹಾಕಿ ಅದನ್ನ ಹಿಂಗೆ ತಿರುಗಿಸಿ ರೊಟೇಟ್ ಮಾಡ್ಬೋದು. ಕೈ ಹಿಡಿದು ಹಿಂಗೆ ಸೆನ್ಸರ್ ಇರ್ತೈತಿ, ಸೆನ್ಸರ್ನ ಹಿಂಗೆ ರೊಟೇಟ್ ಮಾಡಿದ್ರೆ ಹಿಂಗೆ ಡೈನಾಸೋರ್ ಇಮೇಜ್ ಹಿಂಗೆ 3D ಹಾಲೋಗ್ರಾಮ್ ಸಿಸ್ಟಮ್ ಮೂಮೆಂಟ್ ಆಗ್ತದೆ. ಚೈನಾ ಒಳಗಡೆ ಎಲ್ಲ ಅದಾವೆ ಹಾಲೋಗ್ರಾಮ್ ಸಿಸ್ಟಮ್. ಬಟ್ ನಮ್ಮ ಒಳಗಡೆ ಇನ್ನೂ ನಾವು ಅಡಾಪ್ಷನ್ಸ್ ಇಲ್ಲ. ಹೆಂಗೆ ಟೆಕ್ನಾಲಜಿ ಒಳಗಡೆ ನಾವು ಅಡಾಪ್ಷನ್ಸ್ ಆಗ್ತೀವಿ ಹಂಗೆ ಇಲ್ಲಿ ಜೀವಿಗಳು ಕೂಡ ಏನಾಗಬೇಕಾಗ್ತದೆ, ಹೆಂಗೆ ಎನ್ವಿರಾನ್ಮೆಂಟು ಅಥವಾ ನೇಚರ್ ಹೆಂಗೆ ಚೇಂಜ್ ಆಗ್ತಿರ್ತದ ಆ ನೇಚರ್ ಚೇಂಜ್ ಆದಂತೆ ಇವು ಹೊಂದ್ಕೋಬೇಕಾಗಿತ್ತಂದ್ರೆ ಇದು ಎವಲ್ಯೂಷನ್ಸ್ ಎಸೆನ್ಷಿಯಲ್ ಅಂತ ಹೇಳ್ತೀವಿ. ಅದೇ ಥರನಾಗಿ ನೆಕ್ಸ್ಟ್ ಬರ್ತಕ್ಕಂಥದ್ದು 2 ಟೈಪ್ ಆಫ್ ರೀಪ್ರೊಡಕ್ಷನ್ಸ್ ಇರ್ತದೆ. ಸೆಕ್ಸುವಲ್ ರೀಪ್ರೊಡಕ್ಷನ್ಸ್ ಸೆಕ್ಸುವಲ್ ರೀಪ್ರೊಡಕ್ಷನ್ಸ್. ಸೆಕ್ಸುವಲ್ ರೀಪ್ರೊಡಕ್ಷನ್ಸ್ ಒಳಗಡೆ 2 ಪೇರೆಂಟ್ ಇರ್ತಾವ್ರಿ ಕಂಪಲ್ಸರಿ. ಆ ಸೆಕ್ಸುವಲ್ ರೀಪ್ರೊಡಕ್ಷನ್ಸ್ ಒಂದೇ ಪೇರೆಂಟ್ ಇರ್ತದೆ. ಇಲ್ಲಿ ಏನಾಗ್ತದೆ ಅಂತ ನೋಡ್ರಿ, ದ ಇನ್ವಾಲ್ವ್ ಫಾರ್ಮೇಷನ್ಸ್ ಆಫ್ ಸ್ಪೆಷಲ್ ಪ್ರೊಡಕ್ಟಿವ್ ಸೆಲ್ಸ್ ಇಸ್ ಕಾಲ್ಡ್ ಅಸ್ ಗ್ಯಾಮೆಟ್. ಇಲ್ಲಿ ಏನಿರೋದಿಲ್ರಿ ಗ್ಯಾಮೆಟ್ ಏನು ಇನ್ವಾಲ್ವ್ಷನ್ಸ್ ಇರೋದಿಲ್ಲ. ಮೇಲ್ ಆ್ಯಂಡ್ ಫೀಮೇಲ್ ಅದೇ ಹೇಳಿದ್ರಿ, ಮೇಲ್ ಗ್ಯಾಮೆಟು ಮತ್ತು ಫಿಮೇಲ್ ಗ್ಯಾಮೆಟ್ ಎರಡೂ ಯೂಸ್ ಆಗಿ ಜೈಗೋಟ್ ಫಾರ್ಮೇಷನ್ಸ್ ಆಗ್ತವೆ, ಡೆವಲಪ್ ಆಗ್ತದೆ. ಅಲ್ಲಿ ಏನಿರೋದ್ರಲ್ಲಿ ಒಂದೇ ಪೇರೆಂಟ್ ಇರ್ತದೆ. ಇನ್ನು ಆ ಸೆಕ್ಸುವಲ್ ರೀಪ್ರೊಡಕ್ಷನ್ಸ್ ಒಳಗಡೆ ನಾವು ಹೇಳಿದ್ವಿ ಯಾವುದು ಒಂದನೇ ಬೈನರಿ ಪಿಜನ್ಸ್ ಆಗಿರ್ಬೋದು, ಮಲ್ಟಿಪಲ್ ಪಿಜನ್ಸ್ ಆಗಿರ್ಬೋದು, ಫ್ರಾಗ್ಮೆಂಟೇಷನ್ಸ್ ಆಗಿರ್ಬೋದು, ಬಡ್ಡಿಂಗ್ ರೀಜನರೇಷನ್ಸ್, ಸ್ಪೋರ್ ಫಾರ್ಮೇಷನ್ಸ್. ನಿಮಗೆ ಲಾಸ್ಟ್ ವೆಜಿಟೇಟಿವ್ ಪ್ರೊಪಗೇಷನ್ಸ್. ಇದನ್ನ ಇಷ್ಟ ನಿಮಗೆ ನಿಮ್ಮ ನೋಟ್ಬುಕ್ ಒಳಗಡೆ ಟೆಕ್ಸ್ಟ್ ಬುಕ್ ಒಳಗಡೆ ಅಂದವರು ಸಪ್ರೇಟ್ ಕೊಟ್ಟಿದ್ದಾರೆ. ನಿಮಗೆ ಅಲ್ಲಿ ಭಾಳಷ್ಟು ಕನ್ಫ್ಯೂಷನ್ಸ್ ಆಗುವಂಥ ಪಾಸಿಬಿಲಿಟಿ. ಅದಕ್ಕೆ ಏನು ಮಾಡಿದ್ವಿ, ಹಿಂಗೆ ಟೇಬಲ್ ಆಗಿ ಸಪ್ರೇಟ್ ಮಾಡಿಬಿಟ್ಟಾರೆ, ನಿಮ್ಗೆ ಈಸಿಯಾಗಿ ಅಂಡರ್ಸ್ಟ್ಯಾಂಡ್ ಆಗ್ತದೆ. ಬೈನರಿ ಫಿಜನ್ಸ್ ಅಂದ್ರೆ ಏನು ರೀ, ಯೂನಿಸೆಲ್ಯುಲರ್ ಆರ್ಗನಿಸಮ್ಸ್ ಒಳಗಡೆ ಅಷ್ಟೇ ನೀವು. ಇದು ಯಾವಾಗ ರೀ ಫೇವರೇಬಲ್ ಕಂಡೀಷನ್ಸ್ ಅಂತ ಹೇಳ್ತೀವಿ. ದ ಬೈನರಿ ಫಿಜನ್ಸ್ ಇಸ್ ಹ್ಯಾಪನ್ಡ್ ಓನ್ಲಿ in the favorable conditions, also in a unicellular organisms. Best example, it is a divisions apparent cell up into the identical daughters. ಯಾವಾಗಲಿ ಬೈನರಿ ಫಿಜನ್ಸ್ ಮಲ್ಟಿಪಲ್ ಫಿಜನ್ಸ್ ಆಗಿರ್ಬೋದು, ಬಡ್ ಫಾರ್ಮೇಷನ್ಸ್ ಆಗಿರ್ಬೋದು, ಸ್ಪೋರ್ ಫಾರ್ಮೇಷನ್ಸ್ ಇರ್ಬೋದು, asexual reproductions, everything should be considered as a asexual reproductions. When the asexual reproductions takes place, then the new generations are daughter cells are almost all are identical. ಆಲ್ಮೋಸ್ಟ್ ಅಲ್ಲಿ ಏನಾಗಿರ್ತಾವ್ರಿ ಇವ ಐಡೆಂಟಿಕಲ್ ಇರ್ತಾವೆ. ಹೌದಾ? ಅಂದ್ರೆ ಸೇಮ್ ಪೇರೆಂಟ್ನ ಹೋಲುವಂಥ ಎಕ್ಸಾಕ್ಟ್ಲಿ ಪೇರೆಂಟ್ನ ಹೊಂದಿರ್ತಾವೆ. ಅದಕ್ಕೆ ಹೇಳ್ತಾ ಹೋಗ್ತೇನೆ. ಇಲ್ಲಿ ನೋಡ್ರಿ, ಇದಕ್ಕೆ ಎಕ್ಸಾಂಪಲ್ ಯಾವ್ದು ಕೊಡ್ಬೋದು, ಅಮೀಬಾ, ಇಲ್ಲಿನ ಪ್ಯಾರಮೀಸಿಯಂ ಬ್ಯಾಕ್ಟೀರಿಯಾ ಯಾವ್ದು ಕೊಡ್ಬೋದು. ಇದು ಯಾವ್ದು ಅಂತ ಹೇಳಿದ್ವಿ, ಯಾವ ಕಂಡೀಷನ್ಸ್ ಒಳಗಡೆ ಆಗ್ತದೆ ಇದು, ಇಟ್ಸ್ ಟೇಕ್ಸ್ ಪ್ಲೇಸ್ ಓನ್ಲಿ ಫೇವರೇಬಲ್ ಕಂಡೀಷನ್ಸ್. ಫೇವರೇಬಲ್ ಕಂಡೀಷನ್ಸ್ ಒಳಗಡೆ ಸೆಲ್ ಡಿವಿಷನ್ ಆಗ್ತದೆ. ಇದಕ್ಕೆ ಫುಡ್ ಕರೆಕ್ಟ್ ಆಗಿರಬೇಕು, ಕ್ಲೈಮೇಟ್ ಕರೆಕ್ಟ್ ಆಗಿರಬೇಕು, ಅಷ್ಟೇ ಮಾತ್ರ ಸೆಲ್ ಡಿವಿಷನ್ ಮಾಡಬೇಕು. ಇನ್ನು ಮಲ್ಟಿಪಲ್ ಫಿಜನ್ಸ್ ಒಳಗಡೆ ಹೋದ್ರಿಂದ ಪೇರೆಂಟ್ ಸೆಲ್ಸ್ ಡಿವೈಡ್ ಆಗಿ ಏನಾಗ್ತಾವ್ರಿ, ಮೆನಿ ಐಡೆಂಟಿಕಲ್. ಇಲ್ಲಿ ಅಷ್ಟೇ 2 ಐಡೆಂಟಿಕಲ್ ಆಗ್ತಾವೆ, ಇಲ್ಲಿ 2 or more ಸೆಲ್ಸ್. ಬಟ್ ಇಲ್ಲಿ ಏನಿರ್ತದ್ರಿ ಇನ್ನೊಂದು ಕಂಡೀಷನ್ ಅಂತಿದ್ರೆ, ಇಟ್ ಟೇಕ್ಸ್ ಪ್ಲೇಸ್ in a unfavorable conditions. Unfavorable conditions ಅಂದ್ರೆ ಅನ್ಫೇವರೇಬಲ್ ಅಂದ್ರೆ ಹೆಂಗ್ರಿ,
ಕ್ಲೈಮೇಟ್ ಅದಕ್ಕೆ ಸಪೋರ್ಟ್ ಮಾಡದೇ ಇರ್ಬೋದು, ಫುಡ್ ಸರಿಯಾಗಿ ಸಿಗದೇ ಇರ್ಬೋದು. ಅಂಥ ಸಂದರ್ಭದಾಗ ಏನಾಗ್ತೈತೆ, ಇದಕ್ಕೊಂದು ಲೇಯರ್ ಫಾರ್ಮೇಷನ್ ಮಾಡಿಕೊಂಡು ಅದ ಅವಾಗಲೇ ಸೆಲ್ಗಳು ಏನಾಗ್ತಾವೆ, ನ್ಯೂಕ್ಲಿಯಸ್ಗಳು ಡಿವಿಷನ್ ಆಗ್ತಾ ಹೋಗುತ್ತೆ. ಯಾವಾಗ ಅದಕ್ಕೆ ಫೇವರೇಬಲ್ ಕಂಡೀಷನ್ಸ್ ಆಗ್ತದ ಅವಾಗ ಮಾತ್ರ ಅದು ಏನಾಗ್ತೈತಿ, ಲೇಯರ್ ಬ್ರೇಕ್ ಆಗಿ ಪ್ರತಿಯೊಂದು ಸೆಲ್ಸ್ಗಳು, ಡಾಟರ್ ಸೆಲ್ಸ್ಗಳು ಏನಾಗ್ಬಿಡ್ತಾವೆ, ಹೊಸ ಸೆಲ್ಸ್ಗಳು ಹೊರಗಡೆ. ಇಟ್ ಇಸ್ ಓನ್ಲಿ ಟೇಕ್ಸ್ ಪ್ಲೇಸ್ ಇನ್ ಫೇವರೇಬಲ್ ಕಂಡೀಷನ್ಸ್. ಇದ್ರದ್ದು ನೀನು ಒಂದು ವಿಡಿಯೋ ಹಾಕಿತ್ತಲ್ರಿ, ಆ ವಿಡಿಯೋ ಒಳಗಡೆ ನೀವು ನೋಡ್ಕೋಬಹುದು. ಇದಕ್ಕೊಂದಿಷ್ಟು ಎಕ್ಸಾಂಪಲ್ ಪ್ಲಾಸ್ಮೋಡಿಯಾ ಆಗಿರ್ಬೋದು, ಎಕ್ಸ್ ಆಗಿರ್ಬೋದು, ಲಿಸ್ಮೀನಿಯಾ ಆಗಿರ್ಬೋದು ಎಕ್ಸಾಂಪಲ್ಗಳನ್ನು ಕೊಡ್ತಾ ಹೋಗ್ಬೋದು. ಇನ್ನು ಫ್ರಾಗ್ಮೆಂಟೇಷನ್ಸ್ ಇಲ್ಲಿ ಹಿಡ್ಕೊಂಡ್ರಿ, ಇದು ಒಂದು ಕಂಟೆಂಟ್ ಏನು ಹೇಳಿಲ್ಲ, ಮತ್ತೆ ಇದನ್ನು ಹೇಳಿದ್ವಿ ಬಡಿಂಗ್ ಮುಗಿದ. ಫ್ರಾಗ್ಮೆಂಟೇಷನ್ ಇಸ್ ನಥಿಂಗ್ ಬಟ್ ಅಡಲ್ಟ್ ಆರ್ಗನಿಸಮ್ಸ್ ಆನ್ ದ ಮ್ಯಾಚುರೇಷನ್ಸ್ ಬ್ರೇಕ್ ಆಫ್ ದ ಸ್ಮಾಲರ್ ಫ್ರಾಗ್ಮೆಂಟ್, ಈಚ್ ಫ್ರಾಗ್ಮೆಂಟ್ ಇಸ್ ಡೆವಲಪ್ಡ್ ಇನ್ ಟು ದ ನ್ಯೂ ಎಂಟಿಟಿ. ಅಂದರೆ ನಿಮಗೆ ಬೆಸ್ಟ್ ಎಕ್ಸಾಂಪಲ್ ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳಬೇಕಂದ್ರೆ, ಈಗ ಒಂದು ಕಬ್ಬು ತಗೋರಿ ಅಥವಾ ಯಾವುದೋ ಒಂದು ತೊಗೊಂಡ್ರೆ ಕಟ್ ಮಾಡಿ ಹಚ್ತಿರ್ಬೇಕು. ಕಟ್ ಮಾಡಿಸಿದಾಗ ಪ್ರತಿಯೊಂದು ಭಾಗನೂ ಕೂಡ ಏನಾಗಬೇಕಪ್ಪಿ, ಸಂಪೂರ್ಣವಾಗಿ ಡೆವಲಪ್ ಆಗಿ ಹೊಸ ಜೀವಿಯಾಗಿ ಬೆಳೀತಾ ಹೋಗ್ತದೆ. ಅದಕ್ಕೆ ಎಕ್ಸಾಂಪಲ್ ಯಾವ್ದು ಕೊಟ್ಟಾರಿ, ಸ್ಪೈರಾಗ್ರಾಮ್. ಒಂದೊಂದು ಕೊಡಬಾರ್ದು, ಬೇರೆ ಬೇರೆ ಕೊಡ್ಬೋದು, ಹೌದಾ. ಇನ್ನು ಬಡ್ ಫಾರ್ಮೇಷನ್ಸ್ ಅಂದ್ರೆ ಏನ್ರಿ, ನಿಮಗೆ ಆಲ್ರೆಡಿ ಹೇಳಿದ್ರಿ. ಬಡ್ ಫಾರ್ಮೇಷನ್ ಅಂದ್ರೆ ಒಂದು ಬಾಡಿ ಒಳಗಡೆ ಔಟ್ ಗ್ರೋತ್ ಆಗ್ತದೆ, ಸೈಡ್ ಒಂದು ಯಾವುದೋ ಬಡ್ ಫಾರ್ಮೇಷನ್ ಅಂದ್ರೆ ನಿಮ್ಮ ಭಾಷೆ ಹೇಳ್ಬೇಕಾರೆ ಮರಿ ಹೊಡೆದ್ರಿ ಅಂತ, ಹೊಲ್ದಾಗ ಅದು ಕಬ್ಬು ಚಿರ ಕಬ್ಬು ಮರಿ ಆಗಿದ್ರಿ ಅಂತ ಹೇಳ್ತಾರೆ, ಹೌದಾ. ಕಾರ್ತಿಕ್ ಕುಂಡ್ರದೇವ್ರ ನೋಡ್ಲಾಗ್ರಿ ಅದು ಬಿಡೋದು, ಇಬ್ರು ಹೋಗ್ರಲ್ಲಿ ಕೂತ್ ಮಾತಾಡ. ಇಲ್ಲಿ ಏನಾಗ್ತದ್ರಿ, ಸಪ್ರೇಟ್ ಆಗಿ ಡೆವಲಪ್ಮೆಂಟ್ ಆಗ್ತದೆ. ಡೆವಲಪ್ಮೆಂಟ್ ಆಗಿ ಯಾವಾಗ ಕಂಪ್ಲೀಟ್ ಆಗಿ ಒಂದು ಓನಾಗಿ ಸರ್ವೈವ್ ಆಗ್ಬೇಕಂತಲ್ಲ, ಅವಾಗ ಪೇರೆಂಟ್ ಇಂದ ಸಪ್ರೇಟ್ ಆಗುತ್ತೆ. ಅದಕ್ಕೆ ನೋಡಿ ಲಿಂಕ್ ಕೊಟ್ಟಾರ, ಅ ಸ್ಮಾಲ್ ಔಟ್ ಗ್ರೋತ್ ಆಫ್ ಇಸ್ ಕಾಲ್ಡ್ ಬಡ್ ರೈಸ್ ಆನ್ ದ ಪೇರೆಂಟ್ ಬಾಡಿ. ದ ಬಡ್ ಗ್ರೋತ್ ಬೈ ರಿಪೀಟೆಡ್ ಆಫ್ ಸೆಲ್ ಡಿವಿಷನ್ ಇಫ್ ದ ಬ್ರೇಕ್ಸ್ ಅಪ್ ಫ್ರಮ್ ದಿ ಪೇರೆಂಟ್ ಬಾಡಿ ಡೆವಲಪ್ ಇನ್ ಟು ದ ನ್ಯೂ ಇಂಡಿವಿಜುವಲ್. ಯಾವಾಗ ಕೆಪೇಬಲ್ ಆಗ್ತದೆ, ನಿಮ್ಗೊಂದು ಬೆಸ್ಟ್ ಎಕ್ಸಾಂಪಲ್ ಕೂಡ ಕೊಟ್ಟಿದ್ದೀರಿ. ಏನಂತೇಳಿ, ಈಗ ನೀವು ಮನ್ಯಾಗ ಜಗಳ ಮಾಡಿದ್ರೆ ಅಂದ್ರೆ ಸಂಜೆಗಳ ಮಾಡಿ ಮತ್ತೆ ಏನಾರ ಮಾಡ್ಕೊಂಡು ಮನೆಗೆ ಹೋಗ್ಬೇಕು. ಈಗ ಇದ ಒಂದು ಕೇಸ್, ನಿಮ್ಮ ಜಾಬ್ ಆಗಿತ್ತು, ನಿಮ್ಮ ಲೈಫ್ ಸೆಕ್ಯೂರ್ಡ್ ಫೀಲ್ ಆಯ್ತಂದ್ರೆ ನೀವು ಜಗಳ ಮಾಡಿದ್ರೆ ಹೋಗಂಗಿಲ್ಲ, ಹೋಗ್ತೀರೇನ್ರಿ? ಹೋಗಂಗಿಲ್ಲ. ಈಗ ನೀವು ಅನ್ಸೆಕ್ಯೂರ್ಡ್ ಅದೀರಿ, ಅನ್ಸೆಕ್ಯೂರ್ಡ್ ಅನ್ನೋ ಸಂಬಂಧ ನೀವೇನಾಗ್ತೀರಿ, ಈಗ ನಿಮ್ಮ ಮನ್ಯಾಗ ನಿಮ್ಮ ಅಪ್ಪ ನಿಮ್ಮ ಅವರು ಒಂದು ಏಟ ಬಡದ್ರಂದ್ರೆ ಅಳ್ಕೋತ ಮುಂಜಾನೆ ಸಿಟ್ಟಿಗೆ ಬ್ಯಾಗ್ ಹಾಕೊಂಡು ಸಾಲಿ ಹೋಗಿರ್ತೀರಿ. ಮುಂಜಾನೆ ಅಂದರೂ ಹೊಸೋಗಿರ್ತಿ, ಕಡೆ ಅನಿವಾರ್ಯತೆ ಹೆಂಗೋ ಅಡ್ಜಸ್ಟ್ಮೆಂಟ್ ಮಾಡ್ಕೋತೀರಿ. ಮಧ್ಯಾಹ್ನ ಅನ್ನ ಸಾರ ಅದ್ರ ಡಬಲ್ ತಿಂದು ಗೊತ್ತಿರ್ತೀರಿ. ಹಾಗೆ ಸಂಜೆಗೆ ರೀ ಮನೆಗೆ ಹೋಗಬೇಕಲ್ಲ, ಹೆಲ್ಪ್ಲೆಸ್ ಮೂಮೆಂಟ್. ಅವಾಗ ಹೆಂಗಾರ ಮುಖ ಸಾಫ್ ಮಾಡ್ಕೊಂಡು ಅಲ್ಲಿ ಹೋಗ್ಬಿಡೋದು ಬೇಕಾದ್ರೆ ಮಾಡ್ಕೊಂಡು ಹೋಗಿರ್ತೀವಿ. ಅವ್ರ ಪಾಪ ಅವರು ಮಕ್ಕಳು ಪಾಪ ಮುಂಜಾನೆಯಿಂದ ಹರಿಯಾಗಿ ಏನು ತಿಂದು ಹೋಗಿರತ್ತೆ, ರಂಬಿಸಿ ಕರೀತಾರೆ, ನಿಮಗೂ ಅದ ಬೇಕಾರ್ತಿ ಹೋಗ್ಬಿಡ್ರಿ. ಇನ್ ಕೇಸ್ ಅದ ಜಾಬ್ ಆಯ್ತು, ಒಂದು ಸೆಟಲ್ಮೆಂಟ್ ಆದ್ರಂದ್ರೆ ಬೈದ್ರಂದ್ರೆ ನೀವು ಹೋಗೇ ಬಿಡ್ತೀವಿ. ಯಾಕಂದ್ರೆ ನಿಮ್ಮ ಕಡೆ ಸೆಕ್ಯೂರಿಟಿ ಫೀಲ್ ಇರ್ತದೆ. ಹಂಗೆ ಇವು ಯಾವಾಗ ಇದಾಗ್ತಾವ ಅಂತ ರಿಸ್ ಅಲ್ಲ, ಅದ್ರೊಳಗಡೆ ನ್ಯೂಕ್ಲಿಯಸ್ ಡೆವಲಪ್ಮೆಂಟ್ ಆಗಿ ಆ ನ್ಯೂಕ್ಲಿಯಸ್ಸು ಮತ್ತು ಆ ಸೆಲ್ ಕಂಪ್ಲೀಟಾಗಿ ಗ್ರೋತ್ ಆಗಕ್ಕೆ ಅದಕ್ಕೆ ಬೇಕಾಗಿರ್ತಕ್ಕಂಥ ಫುಡ್ ಸ್ಟೋರ್ ಆತಂದ್ರೆ ಆಟೋಮೆಟಿಕ್ಲಿ ಏನಾಗ್ತದೆ, ಅದ ಪೇರೆಂಟಿಂದ ಸಪ್ರೇಟ್ ಆಗ್ತದೆ. ಇಲ್ಲೂ ಕೂಡ ಹಾಗೆ ಹೇಳ್ತಾ ಹೋಗ್ತಾರೆ. ಹೈಡ್ರಾ ಕೊಡ್ಬೋದು, ಸ್ಪಾಂಜಸ್ ಕೊಡ್ಬೋದು ರೀ, ಈಸ್ಟ್ ಸೆಲ್ಸ್ಗಳನ್ನು ಕೊಡ್ಬೋದು, ಇವೆಲ್ಲ ಕೊಡ್ತಾ ಹೋಗ್ಬೋದು. ಇದು ರೀಜನ್ರೇಷನ್ ಬೆಸ್ಟ್ ಎಕ್ಸಾಂಪಲ್ ಪ್ಲನೇರಿಯಾ. ಪ್ಲನೇರಿಯಾ ಕೊಟ್ಟಾರ, ಸ್ಟಾರ್ಫಿಶ್ ರೀ. ಹೆಂಗಂತಂದ್ರೆ ನಿಮ್ಗೆ ಒಂದು ಎಕ್ಸಾಂಪಲ್ ರೀ, ಒಂದು ಪ್ಲನೇರಿಯಾನ ತೊಗೊಂಡು ನಿಮಗೆ ಎಷ್ಟು ಸಿಟ್ಟು ಸಮಾಧಾನ ಹೋಗ್ಬಿಟ್ಟು ಸಣ್ಣ ಪೀಸ್ ಮಾಡಿದ್ರು ಪ್ರತಿಯೊಂದು ಪೀಸೂ ನ್ಯೂ ಸ್ಪೀಸೀಸ್ ಆಗಿ ಡೆವಲಪ್ಮೆಂಟ್ ಆಗಿ ಅದ್ರ ನೇಚರ್. ಅದಕ್ಕೆ ಹೇಳ್ತಾರೆ regeneration is the ability to organism generate lost or damaged body parts. Regeneration is carried out by the specialized cell. ಕೆಲವೊಂದಿಷ್ಟು ಈಗ ನೋಡ್ರಿ, ನಿಮ್ಮ ಮನ್ಯಾಗ ನೀವು ನೋಡ್ತಿರ್ತೀರಿ, ಹಲ್ಲಿ ಅದು ನೋಡ್ರಿ, ಹಲ್ಲಿ ಹಿಂಗೆ ಬೆಕ್ಕದು ಅನ್ಎಕ್ಸ್ಪೆಕ್ಟೆಡ್ ಜಿಗ್ಯಾಕೋ ಹಿಂಗೆ ಬಾಲಾದ ಹಿಡಿಯಾಕ ಹೋದ್ರೆ ಅದ್ರ ಬಾಲ್ ಕಟ್ಟಾಕೈತಿ. ಕೆಲವೊಂದಿಷ್ಟು ದಿನ ಆದ್ಮೇಲೆ ತಾನು ಹಾಳು ಡೆವಲಪ್ ಆಗ್ತಿರ್ತದೆ ಟೈಲ್. ಹಂಗೆ ಸ್ಟಾರ್ಫಿಶ್ ಕೂಡ ರೀ, ಸ್ಟಾರ್ಫಿಶ್ ಯಾವುದೋ ಒಂದು ಎನಿಮಿಯಿಂದ ಬಂದು ಅದ್ರ ಮ್ಯಾಗ ಅಟ್ಯಾಕ್ ಮಾಡ್ತಂದ್ರೆ ಅದ್ರ ಪಾರ್ಟ್ಸ್ ಎಲ್ಲ ಕಳ್ಕೊಂಡು ಹೋಗ್ಬಿಡುತ್ತೆ. ಆ ಪಾರ್ಟ್ ಭಾಳ ಏನಾಗ್ತೈತಿ, ರೀಜನ್ರೇಟ್ ಆಗ್ತೈತಿ. ಆದರೆ ಹ್ಯೂಮನ್ ಬೀಯಿಂಗ್ಸ್ ಒಳಗಡೆ ಇಲ್ಲ. ಈಗ ಅನ್ಎಕ್ಸ್ಪೆಕ್ಟೆಡ್ ಎಲ್ಲ ಆಕ್ಸಿಡೆಂಟ್ ಆದಾಗ ನಿಮ್ಮ ಕೈ ಹೋಯ್ತು, ಕೈ ಭಾಳ ರೀಜನ್ರೇಟ್ ಆಗಿತ್ತಂದ್ರೆ ಇಲ್ಲ. ಇದೊಂದು ಬಟ್ ಹೋದ್ರೆ ಬಟ್ ರೀಜನ್ರೇಷನ್ ಆಗುತ್ತಂದ್ರೆ ಇಟ್ ಇಸ್ ಹೈಲಿ ಇಂಪಾಸಿಬಲ್. ಬಟ್ ಸಮ್ ಅದರ್ ಆರ್ಗನಿಸಮ್ಸ್ ಕ್ಯಾನ್ ಬಿ ರೀಜನ್ರೇಟೆಡ್ ದೇ ಲಾಸ್ಡ್ ಆರ್ಗನ್ಸ್. ಯಾವ ಭಾಗವನ್ನು ಕಳ್ಕೊಂಡಿರ್ತದ ಆ ಭಾಗ ಹೊಳ್ಳಿ ರೀಜನ್ರೇಟ್ ಆಗ್ತದೆ. ಅದಕ್ಕೆ these are the most cell which is undergo changes the cell specialized in different functions. In a planaria cut into the small pieces, each pieces is developed into the new planaria. ಅದಕ್ಕೆ ಹೇಳಿದ್ರಿ, ಪ್ಲನೇರಿಯಾನ ತೊಗೊಂಡು ನೀವು ಸಣ್ಣ ಪೀಸ್ ಮಾಡಿದ್ರು ಪ್ರತಿಯೊಂದು ಪೀಸು ಕೂಡ ಏನಾಗ್ತದ್ರಿ, ನ್ಯೂ ಪ್ಲನೇರಿಯಾಗಿ ಫಾರ್ಮೇಷನ್ಸ್ ಆಗ್ತದೆ. ಏನಪ್ಪಿ ಈಗ ಇದನ್ನು ಕಂಪ್ಲೀಟ್ ಮಾಡ್ತೀನಿ ಎಕ್ಸ್ಪ್ಲೇಷನ್. ಇದನ್ನು ಮಾಡಿ ಈಗ ಏನಕ್ಲಪ್ಪ ವಿಡಿಯೋ ತೋರಿಸ್ತೀನಿ ನೋಡಿ. ಇನ್ನು ಸ್ಪೋರ್ ಫಾರ್ಮೇಷನ್. ಸ್ಪೋರ್ ಅಂತಂದ್ರೆ ನಿಮ್ಗೆ ಆಲ್ರೆಡಿ ಕೂಡ ನಿನ್ನೆ ಇಲ್ಲಿ ತಗೊಂಡು ಮುಗಿದೈತಿ. ಸ್ಪೋರ್ ಫಾರ್ಮೇಷನ್ ಮುಗಿದದ್ದು.
ಈಗ ಬ್ರೆಡ್ ಓಲ್ಟ್ ಮ್ಯಾಗ ಅದು ಬೆಳೆದಿರುತ್ತೆ. ನಿಮ್ಮ ಭಾಷೆ ಒಳಗೆ ಹೇಳ್ಬೇಕಂದ್ರೆ ಬೂಸ್ ಬಂದೈತ್ರಿ, ನೀವು ಬೂಸ್ರು ಬಂದೈತಂತ. ಈಗ ನಿಮ್ಮ ಮನ್ಯಾಗ ಬ್ರೆಡ್ ಅದು ತಗೋರಿ, ಒಂದಿಷ್ಟನ ಇಟ್ಟು ಬಿಡ್ರಿ, ಅದು ಒಂದಿಷ್ಟ ನೀರು ಹೊಡೆದ ಇಟ್ರಿ ಅಂದ್ರೆ ಆಟೋಮೆಟಿಕ್ಲಿ ಏನಾಗ್ತೈತೆ ರೀ, ಅದ್ರ ಮ್ಯಾಗೆಲ್ಲ ಸ್ಕೋರ್ ಬಂದಿರ್ತದೆ. ಇಲ್ಲಾಂದ್ರೆ ನಿಮ್ಮ ಮನ್ಯಾಗ ಅದು ಎಲ್ಲೋ ಒಂದು ಕಡೆ ನೀವು ಟ್ರಿಪ್ ಅದು ಹೋಗಿರ್ತೀರಿ, ನಿಮ್ಮ ಅಮ್ಮಾರು ನಿಮಗೆ ಏನೋ ಅಡುಗೆ ಮಾಡಿ ಕಟ್ಟಿರ್ತಾರೆ, ನೀವು ಆ ಡಬ್ಬಿ ತೆಗದೇ ಇರಲ್ರಿ, ಆ ಡಬ್ಬಿ ಓಪನ್ ಮಾಡಿರಂಗಿಲ್ಲ ನೀವು, ಅದು ಹಳೀಸಿ ಒಳಗೆ ಕರ್ರಾಗಿ ಬಿಟ್ಟಿರುತ್ತಲ್ಲ ಹೊರಗಡೆ, ಹೌದಲ್ರಿ? ಅದಕ್ಕೆಲ್ಲ ಏನಂತ ಕರಿತೀವಿ ನಾವು? ಸ್ಪೋರ್ ಅಂತೇಳಿ ಕರಿತೀವಿ, ಸ್ಪೋರ್ ಫಾರ್ಮೇಷನ್ಸ್. ಸಮ್ ಟೈಮ್ ಇಟ್ ಈಸ್ ಅ ವೆರಿ ಡೇಂಜರಸ್ ಆಲ್ಸೋ ಪಾಯ್ಸನ್. ಕೆಲವೊಂದಿಷ್ಟು ಏನಾಗಿ ಪಾಯ್ಸನಸ್ ಇರೋದಿಲ್ಲ, ಕೆಲವೊಂದಿಷ್ಟು ಪಾಯ್ಸನ್ ಆಗ್ತಿರ್ತದೆ. ನೀವು ಹಳ್ಳಿ ಒಳಗಡೆ ಅದು ನೋಡ್ಬೇಕ್ರಿ, ಅಜ್ಜಿ ಅದು ಕುಂಡಿ ಪಲ್ಯ ಇಟ್ಟಿರ್ತಾರೆ ಅವ್ರು, ಅದ್ರ ಮ್ಯಾಗ ಬೂಸ್ಟ್ ಬರ್ತಾರೆ, ಅದ್ರ ಮ್ಯಾಗಿನ ಹಿಂಗೆ ಕೆದರಿ ತೆಗೆದೋಗೋದ್ರೆ ಮತ್ತೆ ಕೆಳಗಿರ್ತಾರೆ ನೋಡ್ರಿ. ಅವರು ಹಳ್ಳಿ ಒಳಗಡೆ ಹಾಕಿ ಮಾಡ್ತಿರ್ತಾರೆ. ಯಾಕಂದ್ರೆ ಮತ್ತೆ ಇನ್ನೊಂದು ಅವ್ರಿಗೆ ಏನು ಆಗಲ್ರಿ, ನಾವೆಲ್ಲ ಅಂತೀನಿ ನಾವು ಪೇಷಂಟ್ ಆಗಿ ಅರ್ಧ ಮೆಂಟಲಿ ನಾವು ಸಟ್ ಆಗಿರ್ತೀವಿ. ಈಗೆಲ್ಲ ಹಿಂಗೆ ಭಾಳ ಕಲಿತ್ರು ಅರ್ವತ್ತಾರೆ, ಇದಕ್ಕೆ ಭಾಳ ಗೊತ್ತಾಗಬಾರ್ದು ಎದುರು ಇಲ್ಲ, ನಾವು ಭಾಳ ತಿಳ್ಕೊಂಡ್ರು ಕಷ್ಟ. ಈಗ ನೋಡ್ರಿ ಒಂದು ಸಣ್ಣ ಎಕ್ಸಾಂಪಲ್ಪ, ಈಗ ನೀವು ಎಷ್ಟು ಫ್ರೀಲಿ ಚೆನ್ನಾಗಿದ್ದಾಗ ಎಷ್ಟು ಚೆನ್ನಾಗಿ ಆಟ ಆಡ್ಕೋತ ಏನು ಮಾಡ್ಕೋತಿರ್ತೀರಿ, ಥ್ಯಾಂಕ್ಸ್ ಕೊಟ್ರು ಕೆಲವೊಂದಿಷ್ಟು ಈಗ ಡಿಸೀಸ್ಗಳು ಟ್ರಾನ್ಸ್ಮಿಟೆಡ್ ಡಿಸೀಸ್ ಇದಾವೆ. ಹೆಪಟೈಟಿಸ್ ಸಿ ಅಂತಕ್ಕಂಥದ್ದು ಈಗ ಸ್ವೆಟ್ ಮೂಲಕ ಟ್ರಾನ್ಸ್ಫರ್ ಆಗಿದೆ. ಯಾರಿಗೊಬ್ರಿಗೆ ಬಿಳಿಗಾಮನೆ ಐತಪ್ಪ, ಥ್ಯಾಂಕ್ಸ್ ಕೊಟ್ಟು ಹೋಗಿ ಮುಟ್ಟಿದ್ರೆ ಅಂದ್ರೆ ಸ್ವೆಟ್ ಮೂಲಕ ಟ್ರಾನ್ಸ್ಫರ್ ಆಗ್ತದೆ. ಅದಕ್ಕೆ ಹೇಳ್ತಾರಲ್ರಿ, ಹಿಂದಿನ ಕಾಲದಾಗ ಏನಿತ್ತು, ಈಗ ರೀ ಮಾಡರ್ನ್ ಕಾಲಘಟ್ಟ ನಾವು ಥ್ಯಾಂಕ್ಸ್ ಕೊಡ್ತೀವಿ. ಹಿಂದಿನ ಕಾಲ ಏನು ಮಾಡ್ತಾರೆ, ಎಲ್ಲ ಸುಮ್ಮ ಟೈಮ್ ಇದ್ದಾರೆ ನಮಸ್ಕಾರ. ಈಗ ನೀವು ಹೋಗಿ ಥ್ಯಾಂಕ್ಸ್ ಕೊಡ್ತೀರಿ, ಥ್ಯಾಂಕ್ಸ್ ಕೊಟ್ಟಾಗ ಕೈ ಹಿಂಗೆ ಸ್ವೆಟ್ ನಿಮ್ಮ ಅವ್ರ ಸ್ವೆಟ್ ಅವ್ ಎಲ್ಲರೂ ಹೆಪಟೈಟಿಸ್ ಸಿ ಇದ್ದು ಅವ್ನ ಸ್ವೆಟ್ ನಿಮ್ಮ ಕೈ ಒಳಗಡೆ ಹೋಗ್ತಂದ್ರೆ 100% ನಿಮಗೂ ಆ ಡಿಸೀಸ್ ಟ್ರಾನ್ಸ್ಫರ್ ಆಗಿದೆ. ಬಟ್ ಇದು ಕ್ಯೂರಿಂಗ್ ಡಿಸೀಸ್ ಅಲ್ರಿ, ನೆನಪಿಟ್ಟಿದೆ, ಕ್ಯೂರ್ ಆಗೋದಿಲ್ಲ. ಇವು HIV ಇಂದವ್ರಿ, ದೀಸ್ ಆರ್ ದ ಸೆಕ್ಸುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸ್. ಬಟ್ ಸಮ್ ಡಿಸೀಸ್ ಆರ್ ಜಸ್ಟ್ ಹಿಂಗ್ ಟಚ್ ಮಾಡೋದನ್ನು ಬರುವಂಥದ್ದು. ಅದಕ್ಕೆ ಅದ್ರಲ್ರಿ ಹಂಗೆ ಭಾಳ ತಿಳ್ಕೊಂಡ್ರೆ ಮಾನಸಿಕ ಆಗೋದಕ್ಕೆ. ಈಗ ನೀವೆಲ್ಲ ಶುಗರ್ ಕನ್ಸ್ಯೂಮ್ಷನ್ ಮಾಡ್ತೀರಪ್ಪ, ಸಕ್ಕರೆ, ಅದರ ಕ್ಯಾಲ್ಸಿಯಂ ಕಾರ್ಬೈಡ್ ಬರ್ತದೆ. ಕ್ಯಾಲ್ಸಿಯಂ ಕಾರ್ಬೈಡ್ ಇಸ್ ಆಲ್ಸೋ ಡೇಂಜರಸ್, ಇಟ್ ಇಸ್ ಅ ವೈಟ್ ಪಾಯ್ಸನ್. ಶುಗರ್ ರೀ, ನೀವು ಸಕ್ಕರೆ ಅಂತಿದ್ರಲ್ರಿ, ಅದೊಂಥರ ವಿಷ ರೀ. ಅದ ಪ್ರೀ ಕ್ಯಾಲ್ಸಿಯಂ ಕಾರ್ಬೈಡ್ ಇತ್ತಂದ್ರೆ ತಿನ್ಬೋದು, ನಡೀತದೆ, ಹೌದಾ? ಅವು ಅದೇ ಹೇಳ್ತನಲ್ರಿ, ಭಾಳ ತಿಳ್ಕೊಂಡಿವಿ ಅಂದ್ರೆ ಭಾಳ ಕಷ್ಟ ಆಗ್ತದೆ ಲೈಫ್. ಅದಕ್ಕೆ ಹೇಳ್ತಾರಲ್ರಿ, ತಿಳ್ಕೋದು ನಾಲೆಜ್ ಸಂಬಂಧ, ಸರ್ವೈವಲ್ ಆಗೋ ಹೊತ್ನಾಗ ಅವನ್ನೆಲ್ಲ ಭಾಳ ಫೀಲ್ ಮಾಡ್ಕೊಳ್ಳೋದು. ಹಂಗತೆ ಥಿಂಕ್ ಮಾಡ್ಕೊಂಡು ಅಂದ್ರೆ ಭಾಳ ಕಷ್ಟ ಆಗ್ತದೆ ಲೈಫ್. ಸೊ ಸಿಚುವೇಶನ್ ತಕ್ಕಂತೆ ನಾವು ಅಡ್ಜಸ್ಟ್ ಮಾಡ್ಕೊಂಡು ಹೋಗ್ತಿರ್ಬೇಕಷ್ಟೇ. ಈಗ ನಾ ಅದೇ ಹೇಳ್ತೀವಪ್ಪ, ತಿನ್ನುವಂಥ ಆಯಿಲ್ ಒಳಗಡೆ ಹೈಯೆಸ್ಟ್ ಪ್ಯಾರಾಪಿನ್ ಐತ್ರಿ, 70% ಪ್ಯಾರಾಪಿನ್ ಐತಿ, ಅಥವಾ ನಾವು 30% ಐತಿರ್ತೀವಿ, 40% ಇರ್ಬೋದು, ಸಮ್ ಟೈಮ್ ಮ್ಯಾಕ್ಸಿಮಮ್ ಇರ್ಬೋದು. ಆದ್ರೆ ನಮ್ಗೆ ಗೊತ್ತಿರಂಗಿಲ್ಲ ಕೆಲವೊಂದಿಷ್ಟು ಫುಡ್ನಾಗ ಏನು ಕೆಮಿಕಲ್ ಕಂಟ್ಯಾಮಿನೇಟ್ ಆಗ್ತದೆ ನಮ್ಗೆ ಗೊತ್ತೇನ್ರಿ. ಅದು ಬೇಡ ಬಿಡ್ರಿ, ನಿಮ್ಮ ಮನ್ಯಾಗ ಚಲೋ ಫುಡ್ ನೀವೇ ಮಾಡ್ಕೊಂತಿರ್ತೀರಿ, ಫುಡ್ ಕಾಂಬಿನೇಷನ್ ಗೊತ್ತಾಗಲ್ಲ ನಿಮಗೆ. ಫುಡ್ ಕಾಂಬಿನೇಷನ್ ಅಂತ ಇರ್ತೈತೆ, ಆ ಫುಡ್ ಕಾಂಬಿನೇಷನ್ ನಮ್ಗೆ ಗೊತ್ತಾಗಲ್ಲ. ಕೆಲವೊಂದಿಷ್ಟು ಫುಡ್ ಕಾಂಬಿನೇಷನ್ಸ್ ಪಾಯ್ಸನ್ ಆಗುವಂಥ ಸಾಧ್ಯತೆಗಳಿರ್ತವೆ. ಒಂದೊಂದ್ಸಲ ನೋಡ್ರಲ್ಲ, ನೀವು ಊಟ ಮಾಡಿರ್ತೀರಿ, ನಾರ್ಮಲ್ ಊಟ ಮಾಡಿರ್ತೀರಿ, ಕರೆ ಫುಡ್ ಪಾಯ್ಸನ್ ಆಗಿರುತ್ತೆ. ನೀವು ಡಾಕ್ಟ್ರೆ ಹೇಳ್ತಾನೆ ಇಲ್ರಿ ಫುಡ್ ಪಾಯ್ಸನ್ ಆಗೈತಿ, ಆದ್ರೆ ನೀವು ಏನೇನು ಮಿಕ್ಸ್ ಮಾಡಿ ತಿಂದಿರ್ತೀರಿ ನಿಮಗೆ ಗೊತ್ತು. ಒಂದೊಂದ್ಸಲ ನೋಡ್ರಿ, ಪಂಚಮ್ಯಾಗದು ಭಾಳ ಫುಡ್ ಪಾಯ್ಸನ್ ಆಗುವಂಥ ಪಾಸಿಬಿಲಿಟಿ ಜಾಸ್ತಿ ಇರುತ್ತೆ. ಮುಂಜಾನೆ ಹಿಡ್ದ ಉಂಡಿ, ಕರ್ಜಿಕಾಯಿ, ಚಕ್ಕಲಿ ಏನು ಸಿಗ್ತಾವೆ ತಿನ್ನೋದು ಅವ್ರು ಮಾಡ್ತಿರ್ತಾರಲ್ಲೇ. ಇವ್ರು ಹಂಗೆ ಸಣ್ಣ ಒಂಥರ ಕ್ರಷಿಂಗ್ ಫ್ಯಾಕ್ಟ್ರಿ ಇದ್ದಂಗಿದೆ, ಇವ್ರು ಹಂಗೆ ತಿನ್ನತ್ತಿರ್ತಾರೆ. ಆ ಟೈಮ್ನಾಗ ರೀ ಫುಡ್ ಏನಾಗ್ತದೆ, ನಿಮ್ಗೆ ಕಾಂಬಿನೇಷನ್ ಗೊತ್ತಾಗಲ್ಲ. ಬಾಯಿ ಟೇಸ್ಟ್ ನೋಡಿ ತಿಂತೀವಿ ರೀ, ಅವೆಲ್ಲ ಒಳಗೆ ಹೋಗಿ ಏನೇನೋ ಆಗಿಬಿಡುತ್ತೆ, ಫುಡ್ ಕಾಂಬಿನೇಷನ್ಸ್ ಗೊತ್ತಾಗಲ್ಲ. ಹಂಗೆ ಭಾಳ ಅನಿವಾರ್ಯತೆ ರೀ, ಒಂದೊಂದ್ಸಲ ತಿಳ್ಕೊಬೇಕಾಗ್ತದೆ. ಮತ್ತು ಹಂಗೆ ತಿಳ್ಕೊಂಡಿವಂತ ಪೂರಾ ಅದನ್ನೆಲ್ಲ ನಾವು ಪ್ರಾಕ್ಟಿಕಲಾಗಿ ಫೀಲ್ ಮಾಡೋಕ್ಕಾಗಲ್ಲ, ಹೌದಾ? ಇಷ್ಟೆಲ್ಲ ಹೇಳ್ತನಲ್ರಿ, ಕೆಲವೊಂದಿಷ್ಟು ನಾನು ಒಂದ್ಸಲ ಫಾಲೋ ಅಪ್ ಮಾಡಂಗಿಲ್ಲ. ಯಾಕೆಂದ್ರೆ ಹಂಗೆ ನಾವೆಲ್ಲ ಭಾಳ ಫೀಲ್ ಮಾಡ್ಕೊತೀವಿ ಅಂದ್ರೆ ಭಾಳ ಕಷ್ಟ ಆಗ್ತದೆ. ಈಗ ಅಂತೀರಪ್ಪ ಥ್ಯಾಂಕ್ಸ್ ಕೊಡೋಕ್ಕಾಗಲ್ಲ ರೀ. ಒಮ್ಮೊಮ್ಮೆ ಪೇರೆಂಟ್ ಬರ್ತಾರೆ, ಸರ್ ಥ್ಯಾಂಕ್ಸ್ ರೀ ಕೈ ಕೊಡಕ್ಕೆ ಬರ್ತಾರೆ, ನಮಸ್ಕಾರ ನೋಡೈತೇನೆ ಅವ್ರ ಹತ್ತಾರ ಅವ್ರು ಏನು ಎರಡು ಶಾಕ್ ಮಾಡ್ತಾರೆ ಮಾಸ್ತರ್ ಇರ್ತಾರೆ, ಹೌದಾ ಇಲ್ರಿ? ಈಗ ಅವ್ರು ಬಂದಾಗ್ರಿಪ್ಪ ಥ್ಯಾಂಕ್ಸ್ ರೀ ಸರ್ ಅಂತ ಬಂದು ಕೈ ಕೊಡಕ್ಕೆ ಬಂದ್ರೆ ಅನಿವಾರ್ಯತೆ ರೀ. ಅವಾಗ ಏನು ಮಾಡೋದಕ್ಕೆ, ಹೌದಿಲ್ರಿ? ಥ್ಯಾಂಕ್ಸ್ ಕೊಡಲಿಲ್ಲ ಅಂದ್ರೆ ಹರ್ಟ್ ಆಗ್ತದೆ, ಅವ್ರಿಗೆ ಕೊಟ್ಟರೆ ತ್ರಾಸ ಆಗ್ತದೆ, ಏನು ಮಾಡೋದು? ಆದ್ರೆ ಥ್ಯಾಂಕ್ಸ್ ಕೊಡೋದಾಗ್ತದೆ, ಹಂಗಿರಂಗಿಲ್ರಿ. ಅದೇ ಹೇಳ್ತಾನಲ್ರಿ. ಸೊ ಕೆಲವೊಂದು ಹಂಗೆ ಇಲ್ಲಿ ಕೂಡ ಅಡಾಪ್ಷನ್ಸ್ಗಳು ಆಗ್ತಿರ್ತಾವೆ, ಹೌದಾ? ವೆಜಿಟೇಟಿವ್ ಪ್ರೊಪಗೇಷನ್ಸ್, ನಿಮ್ಗೆ ಬೆಸ್ಟ್ ಎಕ್ಸಾಂಪಲ್ ಬ್ರಹ್ಮಕಮಲ ನೋಡಿರ್ತೀವಿ, ಹೌದ್ರಿ? ಆ ಎಲಿನ ಪ್ರತಿಯೊಂದು ಎಲಿ ಮ್ಯಾಗ ಹಿಂಗೆ ಗಿಡ ಬೆಳೀತಿತ್ತು, ಬ್ರಹ್ಮಕಮಲ ಹೂ ಆಗೋದು ರಾತ್ರಿ ಆಗ್ತಿರತ್ತೆ ನೋಡ್ತಿರ್ತೀವಿ, ಹೌದಾ? ಇದು ನೋಡ್ರಿ, ಇಲ್ಲ ಬ್ರಯೋಪಿಲ್ ನೋಡ್ರಿ, ಬ್ರಹ್ಮಕಮಲ ನೋಡ್ರಿ ಇಲ್ಲ? ಹಾಂ, ಎಸ್, ಅದು ಹೂ ಆಗೋದು ನೈಟೇ ಆಗ್ತಿರುತ್ತೆ. ಬಟ್ ಅದಕ್ಕೆ ಹಿಂಗೆ ಸೀಡ್ಸ್ ಅದು ಇರೋದಿಲ್ಲ, ಅದ್ರ ಎಲೆ ತೊಗೊಂಡು ಹೋಗ್ತೀರಿ ನೀವು, ಎಲಿನೇ ಏನಾಗ್ತದೆ
ಬೆಳೀತಾ ಹೋಗ್ತದೆ. ಅದಕ್ಕೆ ನೋಡಿ several plants are capable to produce in natural through their root, stem, leaf. Such type of reproduction is called as vegetative propagation. Vegetative propagation is nothing but the some plants are capable to reproduce through the root, stem, leaves, seed, whatever is seed ಅಂದ್ರೆ ಮಾತ್ರ sexual reproduction ಇರುತ್ತೆ. ಏನಾಗ್ಬೋದ್ರಿ, ಈ ಕೆಲವೊಂದಿಷ್ಟನ್ನ ರೂಟ್ ಕಟ್ ಮಾಡಿ ಹಚ್ಚಿದ್ರೆ ಸಾಕು, ಕೆಲವೊಂದಿಷ್ಟು ಸ್ಟೆಮ್ ಕಟ್ ಮಾಡಿ ಹಚ್ಚಿದ್ರೆ ಸಾಕು. ಬೆಸ್ಟ್ ಎಕ್ಸಾಂಪಲ್ ಶುಗರ್ ಕೇನ್, ಗುಲಾಬಿ ಹೂವು. ಹಾಂ, ಮತ್ತು ಸಾಕಷ್ಟು ಗಿಡಗಳು ನೋಡ್ತೀರಿ, ಹೌದಾ? ಅವುಗಳನ್ನ ರೂಟನ್ನು ಕಟ್ ಮಾಡಿಸ್ತೀವಿ, ಸ್ಟೆಮ್ ಕಟ್ ಮಾಡಿಸ್ತೀವಿ. ಫ್ಲವರಿಂಗ್ ಪ್ಲಾಂಟ್ಸ್ ಆಲ್ಮೋಸ್ಟ್ ಎಲ್ಲ ಫ್ಲವರ್ ಪ್ಲಾಂಟ್ಗಳನ್ನ ಹಂಗೆ ಮಾಡ್ತೀವಿ, ಹೌದಾ? ಅವುಗಳ ಸ್ಟೆಮ್ ಕಟ್ ಮಾಡಿಸ್ತೀವಿ, ಹೌದಾ? ಬನಾನಾ ಏನು ಮಾಡ್ತೀವಿ, ಹೌದಾ? ಇದು ಸೊ ಕೆಲವೊಂದಿಷ್ಟು ಅದಕ್ಕೆ ಐತಲ್ರಿ, ಲೀವ್ಸ್ ಮೂಲಕ ಆಗ್ಬೋದು, ಸ್ಟೆಮ್ ಮೂಲಕ ಆಗಿರ್ಬೋದು, ರೂಟ್ ಮೂಲಕ ಆಗಿರ್ಬೋದು, ಯಾವ ಹಿಂಗೆ ಯಾವ ಅದ್ರ ಮೂಲಕ ಕೆಪಬಲ್ ಅದಾವ ರೀಪ್ರೊಡಕ್ಷನ್ಸ್ ಮಾಡಕ್ಕೆ, ಅಂಥದಕ್ಕೆ ನಾವೇನು ಕರಿತೀವಿ ವೆಜಿಟೇಟಿವ್ ಪ್ರೊಪಗೇಷನ್ಸ್. ಬೆಸ್ಟ್ ಎಕ್ಸಾಂಪಲ್ ಕೊಟ್ಟಾರಿ ಸ್ವೀಟ್ ಪೊಟ್ಯಾಟೊ, ರೂಟ್ ಮೂಲಕ ಆಗ್ತದೆ. ಆ ನಂತರ ಬ್ರಯೋಪಿಲ್ ಲೀವ್ಸ್ ಮೂಲಕ ರೀ, ಜಿಂಜರ್ ಸ್ಟೆಮ್ ಮೂಲಕ. ಇದನ್ನೊಂದ್ಸಲ ಕ್ವಶನ್ ಕೇಳ್ರಿ, ಜಿಂಜರ್ ಇಸ್ ಅ ಸ್ಟೆಮ್ ಆರ್ ರೂಟ್? ಕೆ ಎಸ್ ಕೇಳಿರ್ತಕ್ಕಂಥ ಕ್ವಶನ್ ರೀ. ಇದ ಸೇಮ್ ಕ್ವಶನ್ ಕೆ ಎಸ್ ಒಳಗಡೆ ಬಂದಿದೆ. ವಿಚ್ ಆಫ್ ದ ಫಾಲೋಯಿಂಗ್ ಪ್ಲಾಂಟ್ಸ್ is fruits is considered as a stem? Ginger is a root, sorry stem ರೀ, ಹೌದಾ? ಈಗ ಕೆಲವೊಂದಿಷ್ಟು ಏನಾಗ್ತಾವ, ನಾವು ಅನ್ಕೋತೀವಿ ಶುಂಠಿ ಹೌದು ಅದು ಬೇರೆ ಐತ್ರಿ ಕೆಳಗಿಂದ ಅಂತ, ಬೇರೆ ಇರ್ತಲ್ರಿ, ಅದನ್ನೇನಂತ ಕನ್ಸಿಡರ್ ಮಾಡ್ತಾರ, ಸ್ಟೆಮ್ ಅಂತೇಳಿ ಕನ್ಸಿಡರ್ ಮಾಡ್ತಾರೆ. Different methods of use to developing the plants can be varied. The fruits of flowering vegetative propagations as follows. ಇಲ್ಲಿ ನೋಡಿ, ಕೆಲವೊಂದಿಷ್ಟು ನೀವು ನೋಡ್ತಾ ಹೋಗ್ತೀರಿ, ಕಲ್ಟಿವೇಷನ್ಸ್ ಯಾವ ಮಾಡ್ಬೋದು ರೀ, ಸ್ಟೆಮ್ ಕಟ್ ಮಾಡ್ತಾ ಹೋಗ್ತೀರಿ, ಗ್ರಾಫ್ಟಿಂಗ್ ಮಾಡ್ತೀರಿ, ಲೇಯರಿಂಗ್ ಮಾಡ್ತಾ ಹೋಗ್ತೀರಿ, ಹೌದಾ? ಈಗ ಒಂದೊಂದು ನೋಡ್ತಾ ಹೋಗ್ರಿ, ಅವನಷ್ಟು ನೋಡಿ ಅದ್ರ ತಕ್ಕಂಥ ಒಂದು ವಿಡಿಯೋ ಕ್ಲಿಪ್ ಏನು ಮಾಡ್ತೀವಿ, ಹೌದಾ? ಈಗ ಫಸ್ಟಿಗೆ ನೋಡ್ರಿ ಸ್ಟೆಮ್ ಕಟಿಂಗ್ ಅಂದ ತಕ್ಷಣ ಗೊತ್ತಾಗತ್ತೆ ಯಾವ್ದ್ರಿ, ದಿಸ್ ಇನ್ವಾಲ್ವ್ಸ್ ಕಟಿಂಗ್ ದ ಪಾರ್ಟ್ ಆಫ್ ದಿ ಸ್ಟೆಮ್ ಪ್ಲಾಂಟ್ ಇನ್ ದ ಸಾಯಿಲ್ ಅಲೋ ಟು ಗ್ರೋ ದ ರೂಟ್ ಬಡಿ ಇನ್ ದ ಶೂಟ್. ಕೆಲವೊಂದಿಷ್ಟು ಬೆಸ್ಟ್ ಎಕ್ಸಾಂಪಲ್ ಗ್ರೇಪ್ಸ್ ಕೊಡ್ಬೋದು, ಅಥವಾ ಯಾವ್ರಿ ಇಲ್ಲಿ ಬರ್ತಾ ಉಂಟು ಶುಗರ್ ಕೇನ್ ಕೊಡ್ಬೋದು, ಚೀನಾ ರೋಸ್ ಕೊಡ್ಬೋದು. ಕಬ್ ಮತ್ತೆ ಹೆಂಗೆ ಕಟ್ ಮಾಡ್ತಾರೆ, ಸ್ಟೆಮ್ ಕಟ್ ಮಾಡಿ ಹಚ್ತೀರಿ, ಕಬ್ ಕಡ್ದ ಹಚ್ತೀರಿ ಇಲ್ರಿ ಎಲ್ರಿ? ಯಾರು ನೋಡು ನೀವು ಈಗ ಹೆಂಗೆ ಮೇಜ್ ತರ್ತಿರಲ್ಲ ಹಂಗೆ ಶುಗರ್ ಕೇನ್ ಅದಾದ್ರು ಎಲ್ಲರೂ ಸೀಡ್ಸ್ ಸಿಗ್ತಾವ್ರಿ, ತಾನು ಸೀಡ್ಸ್ ಅದು ಹಾಕೋದಕ್ಕಿರಂದ್ರಿ ಇಲ್ಲ, ಸ್ಟೆಮ್ ಕಟ್ ಮಾಡಿ ಹಚ್ತೀವಿ. ಫ್ಲವರ್ ಗಿಫ್ಟ್ಸ್ಗಳಾಗಿರ್ಬೋದು ರೀ, ಅವೆಲ್ಲ ಸ್ಟೆಮ್ಗಳನ್ನ ಕಟ್ ಮಾಡಿ ಹಚ್ತೀವಿ, ಹೌದಾ? ಅದು ವೆಜಿಟೇಟಿವ್ ಪ್ರೊಪಗೇಷನ್ಸ್ ಒಳಗಡೆ ಒಂದು ಪಾರ್ಟ್. ಇನ್ನಪಿ ನೆಕ್ಸ್ಟ್ ಬರ್ತಕ್ಕಂಥದ್ದು ಗ್ರಾಫ್ಟಿಂಗ್. ಗ್ರಾಫ್ಟಿಂಗ್ ಇಸ್ ಅ ಸ್ಟೆಮ್ ಆರ್ ಬಡ್ ಟು ಬೆಸ್ಟ್ ಇಕ್ವಾಲಿಟಿ ಪ್ಲಾಂಟ್ಸ್ ಆಫ್ ಕಾಂಬೈನ್ ಟು ಫಾರ್ಮ್ ಅ ನ್ಯೂ ಪ್ಲಾಂಟ್. ಬೆಸ್ಟ್ ಎಕ್ಸಾಂಪಲ್ ಆ್ಯಪಲ್ ಆಗಿರ್ಬೋದು ರೀ, ಮ್ಯಾಂಗೋ ಆಗಿರ್ಬೋದು, ಗೋವಾ ಆಗಿರ್ಬೋದು, ಈ ಕೆಲವೊಂದಿಷ್ಟು ಏನು ಮಾಡ್ಬೋದು ಎಕ್ಸಾಂಪಲ್ ಕೊಡ್ಬೋದು. ಇನ್ನು ಲೇರಿಂಗ್ ಅಂತಂದಾಗ ಹೆಂಗ್ರಿ, ಒಂದರೊಳಗಡೆ ಎರಡು ಇದು ಮಾಡ್ತಾ ಹೋಗ್ತಾರೆ. ಇಂಗ್ಲೀಷ್ ನೋಡ್ರಿ, ಫ್ಲೋರಿಂಗ್ ಬ್ರಾಂಚ್ ಆಫ್ ಅ ಪ್ಲಾಂಟ್ ಬೆಂಟ್ ಇಂಟು ದ ಕವರ್ಡ್ ವಿತ್ ದ ಸಾಯಿಲ್. ಒನ್ಸ್ ದ ನ್ಯೂ ರೂಟ್ is started to developing on the branch, it's cut for the parent plant allowed to grow as individual plant. ಈಗ ಹೆಂಗೆ ಒಂದೇ ಗಿಡದಾಗ ಈಚೆ ಕಡೆ ಒಂಥರ ಬೇರೆ ಫ್ಲವರ್ ಆಗ್ತಿರ್ತಾರೆ, ಈಚೆ ಕಡೆ ಒಂಥರ ಬೇರೆ ಹೂವು ಆಗ್ತದೆ, ಹೌದಾ? ಯಾವುದೋ ಒಂದು ಆರ್ಟಿಕಲ್ ಒಳಗಡೆ ಯಾವುದೋ ಒಂದು ಪೇಪರ್ ನೆನಪಾಗ್ತಾ ಇಲ್ರಿ, ನಾವು ಅಮೇರಿಕದ ಒಳಗಡೆ ಪ್ಲಾಂಟೇಶನ್ಸ್ ಮಾಡಿದನು. ಹಿಂಗೆ ಒಂದೇ ಗಿಡದಾಗ ರೀ 2-3 ಥರ ಹಿಂಗೆ ಏನೇನ್ರಿ ಫ್ರೂಟ್ಸ್ ಆಗುವಂಥವು. ಅವನು ಒಂಥರ ಎಂಥ ವಿಶೇಷ ನೋಡೋದು, ಬಟ್ ಆ್ಯಕ್ಚುಲಿ ಅದ್ರದ್ದು ಹಂಗೆ ಮಾಡೋದು ಪಾಸಿಬಿಲಿಟಿ ಇರೋದು. ಇಲ್ಲಿ ಯಾವಾಗಿದ್ರು ಹೈಬ್ರಿಡೈಸೇಷನ್ಸ್ ಹೆಂಗೆ ಆಗ್ತದೆ, ಸೇಮ್ ಸ್ಪೀಸೀಸ್ ಒಳಗಡೆ ಮಾತ್ರ ಪಾಸಿಬಿಲಿಟಿ ಇರ್ತದೆ. ನೀವು ಅದ್ರ ಬೇಕಾದ್ರೆ ಹೋಗಿ ನೋಡ್ರಿ, ಈಗ ಗ್ರೇಪ್ಸ್ ಅದು ಏನು ಮಾಡ್ತೀವಿ ನಾವು, ಫಸ್ಟ್ ಸಿಟ್ರಸ್ ಕಂಟೆಂಟ್ ಇರ್ತೈತೆ ರೀ. ಅದು ಈಗ ಬೆಳೆದಿರ್ತಕ್ಕಂಥದ್ದು ಕಾಡು ದ್ರಾಕ್ಷಿ, ನಾವೆಲ್ಲ ಹೊಲದಾಗಡೆ ನಾವು ದ್ರಾಕ್ಷಿ ಇಸ್ತಿದ್ರೆ ಕಾಡು ದ್ರಾಕ್ಷಿ ರೀ, ಅದನ್ನು ನಾವು ಕಟ್ ಮಾಡಿ ಏನು ಮಾಡ್ತಾರೆ, ಬೇರೆದ್ರ ಒಂದು ಏನು ಮಾಡ್ತೀರಿ ರಿಜಾಯ್ನ್ ಮಾಡ್ತಾ ಹೋಗ್ತೀನಿ, ಹೌದಲ್ರಿ? ಅದು ಬೆಳೆದ ನಮಗೆ ಏನಾಗ್ತದೆ, ಸ್ವೀಟ್ ಗ್ರೇಪ್ಸ್ ಆಯ್ತು. ಬಟ್ ಅವ್ರು ಹಿಂಗಾರು ಆದರೆ ಏನ್ರಿ ಸೇಮ್ ಸೈಜ್ ಇರ್ಬೇಕ್ರಿ. ಕಟ್ ಮಾಡೋ ಹೊತ್ನಾಗ ಜೈಲನ್ ಫ್ಲೋಯಮ್ಮ ಒಂದೇ ಶಾರ್ಪ್ ಬ್ಲೇಡ್ನಾಗ ಹೋಗೋದು. ನೀವು ಮಂಡು ಕುಡ್ಗೋದು ತೊಗೊಂಡು ಕುರ್ಪಿ ತೊಗೊಂಡು 4 ಸಲ ಹಿಂಗೆ ಜಜ್ಜಿದ್ರೆ ಅಂದ್ರೆ ಎಲ್ಲ ಜೈಲನ್ ಫ್ಲೋಯಮ್ ಏನಾಗ್ಬಿಡ್ತಾರೆ, ಬ್ರೇಕ್ ಆಗುತ್ತೆ. ಅವ್ರು ಹೆಂಗೆ ಮಾಡ್ತಾರೆ, ಆ ಶಾರ್ಪ್ ಬ್ಲೇಡ್ ಇರ್ತಾವೆ, ಒಂದು ಸಲ ಹಿಂಗೆ ಕಟ್ ಮಾಡಿದ್ರೆ ಅಂದ್ರೆ ಸೇಪನ್ನು ಕೂಡ ಸೇಮ್ ಬರಬೇಕು ಸೈಜ್ ಅತಿ. ಈಗ ಒಂಥರ ಹಿಂಗೆ ಕಟ್ ಮಾಡಿಬಿಡ್ತಾರೆ ಮಷಿನ್ ಇರತ್ತೆ, ಸ್ಟ್ರೇಟ್ ಹಿಂಗೆ ಕ್ರಾಪ್ ಕಟ್ ಮಾಡಿಬಿಡ್ತಾನೆ. ಅದೇ ಕಟ್ರಲ್ಲಂತಂದು ಕಡೆ ಇನ್ನೊಂದು ತೊಗೊಂಬಂದು ಈಚೆ ಕಡೆ ಹಾಕಿದಾಗ ಈಚೆ ಕಡೆಯಿಂದ ರೆಡ್ ಕಲರ್ ಫ್ಲವರ್ ಹಾಕಿರ್ತಾರೆ, ಈಚೆ ಕಡೆ ಒಂಥರ ವೈಟ್ ಆಗೋದು. ಇನ್ನೊಂದು ಕಡೆ ಹಿಂಗೆ ಬ್ರಾಂಚ್ಗಳನ್ನ ಸಪ್ರೇಟ್ ಮಾಡ್ಕೋಬೋದು. ಒಂದ್ರದಾಗ ಈಚೆ ಕಡೆ ರೆಡ್ ರೀ, ಈಚೆ ಕಡೆ ಯೆಲ್ಲೋ ಆಗಿರ್ಬೋದು, ಈಚೆ ಕಡೆ ಪಿಂಕ್ ಕಲರ್ ಆಗಿರ್ಬೋದು, ಹಿಂಗೆ ಕಲರ್ನ ಮಾಡ್ಬೋದು. ಮ್ಯಾಂಗೋ ಒಳಗಡೆ ಒಂದೇ ನೋಡ್ರಿ, ಒಂದೇ ರೂಟ್ ಇರ್ತೈತಿ,
ಈಚೆ ಕಡೆ ಆಪೋಸ್ ಆಗಿರ್ಬೋದು ರೀ, ಈಚೆ ಕಡೆ ಗೋವಾ ಆಗಿರ್ಬೋದು, ಮಾವಿನಕಾಯಿ ಮಾವಿನಕಾಯಿ ಅಂತ ಕರಿತೀವಿ. ಇನ್ನೊಂದು ಕಡೆ ಏನಾಗಿರ್ಬೋದು, ಹಿಂಗೆ ಬೇರೆ 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 ರೀತಿ ಒಂದಾದ್ರೊಳಗನ ಬೇರೆ ಸ್ಪೆಷೀಸ್ ಮಾತ್ರ ಮ್ಯಾಂಗೋನಲ್ರಿ, ಅದ್ರಾಗ ನೀವು ಬೇರೆ ಕೈಂಡನ್ನ ಗ್ರೋತ್ ಮಾಡಿಸ್ಬೋದು. ಆ ರೀತಿ ಹೇಳ್ತಾ ಹೋಗ್ತೀವಿ. ಈಗ ದ್ರಾಕ್ಷಿ ರೀಪ, ಒಂದ್ರದಾಗ ಈಚೆ ಕಡೆ ಸೈಡ್ ಕರಿ ದ್ರಾಕ್ಷಿ, ಈಚೆ ಕಡೆ ಸೈಡ್ ಏನ್ರಿ ನಾರ್ಮಲ್ ಆಗಿ ಹೊಸ ದ್ರಾಕ್ಷಿ ಬೆಳಿತೈತಿ, ಬ್ಲಾಕ್ ಗ್ರೇಪ್ಸ್. ಬಟ್ ಸೀಡ್ ಪ್ಲಾಂಟ್ ರೀ, ಕರಿ ದ್ರಾಕ್ಷಿಗೆ ಅದಕ್ಕೆ ಸೀಡ್ ಬರ್ತೈತಿ. ಗ್ರೇಪ್ಸ್ ಇಸ್ ಅ ಸೀಡ್ ಪ್ಲಾಂಟ್, ಬಟ್ ಅದು ಹೈಬ್ರಿಡೈಸೇಷನ್ ಮಾಡ್ರಿ ಸೀಡ್ಲೆಸ್ ಮಾಡ್ಯಾರ ಅಷ್ಟೇ. ಈಗ ಕಲ್ಲಂಗಡಿನ ತಗೋರ್ಲ, ಸಿಕ್ಕಾಪಟ್ಟಿ ಸೀಡ್ ಇರ್ತಿತ್ತು ಅದಕ್ಕೆ. ಈಗೆಲ್ಲ ನೋಡ್ರಿ ಹೈಬ್ರಿಡೈಸೇಷನ್ ಮಾಡೋದು, ಕರಿ ದ್ರಾಕ್ಷಿ ಬರೋದು, ಸರಿ ಕರಿದು ಕಲ್ಲಂಗಡಿ ಬರೋದು ಗೊತ್ತಂದ್ರಿ, ಸೀಡ್ಲೆಸ್ ಆಲ್ಮೋಸ್ಟ್ ಅಲ್ಲಿ ಸೀಡ ಸಿಗೋದಿಲ್ಲ ರೀ. ಈಗ ಅದು ಮೊದಲೆಲ್ಲ ಹೆಂಗಿರ್ತದೆ, ಈಗ ಒಂದ್ಸಲ ಹಿಂಗೆ ಕಟ್ ಮಾಡಿದಂದ್ರೆ ನೀವು ಒಂದ್ಸಲ ಹಿಂಗೆ ಕಲ್ಲಂಗಡಿ ತಿಂದ್ರೆ ಅಂದ್ರೆ ಅದಕ್ಕೆ ಯಾವ ಕಟ್ ಮಾಡಿರ್ತಾನೆ ಅಲ್ಲಿ ನೋಡ್ಬೇಕು, ಹಿಂಗೆ ಅದ್ರ ಕೆಳಗೆ ಓಡ್ ತುಂಬ ಸಿಕ್ಕಾಪಟ್ಟಿ ಸೀಡ್ ಬಿದ್ದಿರ್ತದೆ. ಈಗೆಲ್ಲ ಏನಾಗುತ್ತೆ ಸೀಡ್ಲೆಸ್. ಬನಾನಾನ ತಗೋರಲ್ಲ, ಜವಾರಿ ಅದಕ್ಕಿಂತ ಮೊದಲ ಸೀಡ್ ಪ್ಲಾಂಟ್ ರೀ ಅದು. ಜವಾರಿ ಬಾಳಿಕೆ ಅದ್ರ ಒಳಗಡೆ ಒಂದು ಕರಿ ಲೇಯರ್ ಬರ್ತಿತ್ತು, ಈಗ ಹೈಬ್ರಿಡ್ ಒಳಗಡೆ ಆ ಲೇಯರ್ ಹೋಗ್ಬಿಟ್ಟೈತೆ. ಹಂಗೆ ಹೈಬ್ರಿಡೈಸೇಷನ್ಸ್ ಮಾಡತ್ತಾರೆ. ಅದೇ ಬೇಡ್ರಿ ಪೇರುಕಾಯಿ ತಗೋರ್ಲ, ಮೊದಲಿಗೆ ಜವಾರಿ ಪೇರುಕಾಯಿ ನೋಡ್ರಿ ಸಿಕ್ಕಾಪಟ್ಟಿ ಸೀಡ್ ಇರ್ತಾವೆ. ಈಗ ಹೈಬ್ರಿಡ್ ಬಂದದ್ರಿ, ಅದು ಶುಗರ್ ಲೆಸ್ಸನ ಏನೋ ಅಂತ ಹೇಳ್ತಾರಿಪ್ಪ ಅವ್ರು. ಆ ಪೇರುಕಾಯಿ ತಿಂದ್ರಂದ್ರೆ ನೀವು ಅದ್ರಾಗ ಸೀಡ್ ಹುಡುಕಾಡ್ ತಿನ್ಬೇಕ್ರಿ ಅಷ್ಟೇ. ಮತ್ತು ಇಟ್ಕಾಡ್ ಸಾಫ್ಟ್ ಇರುತ್ತಲ್ರಿ, ಅದು ಭಾಳಷ್ಟು ಸಾಫ್ಟ್ ಅದು, ಹೌದಲ್ರಿ? ಸೊ ಬಿ ಹಂಗೆಲ್ಲ ಹೈಬ್ರಿಡೈಸೇಷನ್ಸ್ ಮಾಡ್ತಾ ಹೋಗ್ತಾರೆ. ಹಂಗ್ರಿ ಇದೆಲ್ಲ ಏನು ಮಾಡ್ತಾ ಹೋಗ್ತಾರೆ. ನೆಕ್ಸ್ಟ್ ಟಿಶ್ಯೂ ಕಲ್ಚರ್. Cells are from growing the plant are separated in the growth or nutrients of a medium is containing the nutrients and hormones necessary to the plant growth. These cells are mass is called covers and covers is developed into the plant. Plant is transferred to the soil through the new tissue. ಕೆಲವೊಂದಿಷ್ಟನ್ನು ಸಪ್ರೇಟ್ ತಗೊಂಡು ಡೆವಲಪ್ಮೆಂಟ್ ಮಾಡಿ ಯಾವಾಗ ಕಂಪ್ಲೀಟಾಗಿ ಡೆವಲಪ್ ಆಗ್ತದೆ ಅವಾಗ ಮಾತ್ರ ಅದನ್ನ ಏನು ಮಾಡ್ತಾರಪ್ಪಿ ಬೇರೆ ಕಡೆ ಇಂಡಿವಿಜುವಲ್ ಆಗಿ ಬೆಳೆಸ್ತಾ ಹೋಗ್ತಾರೆ. ಅದಕ್ಕೆ ನೋಡಿ ಅಡ್ವಾಂಟೇಜಸ್ ಆಫ್ ವೆಜಿಟೇಟಿವ್ ಪ್ರೊಪಗೇಷನ್ಸ್. ಏನು ಅಡ್ವಾಂಟೇಜಸ್ ಐತ್ರಿ ವೆಜಿಟೇಟಿವ್ ಪ್ರೊಪಗೇಷನ್ಸ್? ಹೌದಾ, ಏನು ಅಡ್ವಾಂಟೇಜಸ್ ಇರ್ಬೋದು? ಒಂದು, ನ್ಯೂ ಪ್ಲಾಂಟ್ ಶೋಸ್ ದ ಎಕ್ಸಾಕ್ಟ್ ಕ್ಯಾರೆಕ್ಟರ್ ಆಫ್ ಇಸ್ ಪೇರೆಂಟ್ಸ್. ನೀವು ಅದನ್ನು ವೆಜಿಟೇಟಿವ್ ಪ್ರೊಪಗೇಷನ್ಸ್ ಅಂತ ನೀವು ಹೇಳಿದ್ರಿ, ಕಟ್ ಮಾಡಚ್ಚೋದ್ರಿ, ಅಥವಾ ಅದರದ್ದು ರೂಟ್ ಕಟ್ ಮಾಡಚ್ಬೋದು, ಅಥವಾ ಏನು ಮಾಡ್ಬೋದು ಅದ್ರಾಗ ಕಲ್ಟಿವೇಷನ್ಸ್ ಮಾಡ್ಬೋದು, ಹೌದಾ, ಗ್ರಾಫ್ಟಿಂಗ್ ಮಾಡ್ಬೋದು. ಇವೆಲ್ಲ ಏನು ಮಾಡ್ತಿರ್ತಾವ, ಕಟ್ ಮಾಡಿ ಹಚ್ಚೋದ್ರಿ ಎಲ್ಲ ಆಲ್ಮೋಸ್ಟ್ ಅಲ್ಲ ಏನ್ರಿ, ಅದನ್ನು ತೊಗೊಂಡೋಗಿ ಅದನ್ನ ಇನ್ನೊಂದ್ರದಾಗ ಬೆಳೆಸ್ತೀವಿ ಅಷ್ಟೇ. ಇಲ್ಲಿ ಏನಾಗ್ತದ 90% ಅಲ್ಲ ಐಡೆಂಟಿಕಲ್ ಕ್ಯಾರೆಕ್ಟರ್ಸ್ ಟ್ರಾನ್ಸ್ಫರ್ ಆಗ್ತದೆ, ಸಿಮಿಲಾರಿಟಿ ಇರೋದಿಲ್ಲ ರೀ, ಐಡೆಂಟಿಕಲ್ ಇರ್ತದೆ. ಈಗ ಫಾರ್ ಎಕ್ಸಾಂಪಲ್ ಒಂದು ಫ್ಲವರ್ ಇರ್ತದ್ರೆ ಏನು ಸೇಮ್ ಕ್ಯಾರೆಕ್ಟರ್ ಇರ್ತಲ್ಲ, ಅಲ್ಲಿ ಹೋದಾಗೂ ಅದ ಕ್ಯಾರೆಕ್ಟರ್ ಫಾರ್ಮೇಷನ್. ಈಗ ನೀವು ಕಬ್ಬು ಅಂತೀರಿಪ್ಪ, ಗಂಗಾವತಿ 39091 ಹಿಂಗೆಲ್ಲ ಬರ್ತಾವೆ ಹೆಸರು, ಹೌದ್ರಿ? ಆ ಕ್ಯಾರೆಕ್ಟರ್ ಏನಿರ್ತಲ್ಲ, ಈಗ ಫಾರ್ ಎಕ್ಸಾಂಪಲ್ ಇವ್ರು ಹೊಲ್ದಾಗ ಕಬ್ಬು ಐತ್ರಿ, ಅವ್ರ ಹೊಲ್ದಾಗ ಹಚ್ಚಿದ್ರಂದ್ರೆ ಇವ್ರ ಹೊಲ್ದಾಗ ಹೆಂಗೆ ಬೆಳಿತೈತೆ ಅವ್ರ ಹೊಲ್ದಾಗ ಎಕ್ಸಾಕ್ಟ್ ಅದ ಸೇಮ್ ಕ್ಯಾರೆಕ್ಟರ್ ಬೆಳಿತೈತೆ, ಹೌದಾ? ಅದಕ್ಕೆ ಆಯ್ತಾನಪ್ಪ ಇಲ್ಲಿ ಏನಂತೇಳಿ ಎಕ್ಸಾಕ್ಟ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಆಸ್ ದೋಸ್ ಪೇರೆಂಟ್. ಪೇರೆಂಟ್ ಕ್ಯಾರೆಕ್ಟರ್ ಏನಿರುತ್ತೆ ಸೇಮ್ ಇರ್ತದೆ. ಕೇಳಿದ್ರೆ 2 ಸಲ ಕ್ವಶನ್ಸ್. ವಾಟ್ ಈಸ್ ದ ಬೆನಿಫಿಟ್ ಆಫ್ ಆರ್ ವಾಟ್ ಆರ್ ದ ಅಡ್ವಾಂಟೇಜಸ್ ಆಫ್ ವೆಜಿಟೇಟಿವ್ ಪ್ರೊಪಗೇಷನ್ಸ್? ವೆಜಿಟೇಟಿವ್ ಪ್ರೊಪಗೇಷನ್ ಏನು ಅಡ್ವಾಂಟೇಜಸ್ ಅದ? ಇಲ್ಲಿ ಐಡೆಂಟಿಕಲ್ ಕ್ಯಾರೆಕ್ಟರ್ ಟ್ರಾನ್ಸ್ಫರ್ ಆಗ್ತದೆ. ಎರಡನೇ ನೋಡಿ, ದಿಸ್ ಮೆಥಡ್ ಈಸ್ ಅ ಫಾಸ್ಟರ್ ಆ್ಯಂಡ್ ಸರ್ಟನ್. ಫಾಸ್ಟ್ ಇರ್ತದ, ಕೆಲವೊಂದಿಷ್ಟು ದಿನ ಅಷ್ಟೇ ಲೈಫ್ ಟೈಮ್ ಇರೋದು. ನೆಕ್ಸ್ಟ್ ಹೇಳ್ತಾನೆ, plants not capable to reproduce sexually can be produced by this method only. ಇಲ್ಲಿ ವೆಜಿಟೇಟಿವ್ ಪ್ರೊಪಗೇಷನ್ಸ್ ಅಂದಾಗ ಸೆಕ್ಸುವಲ್ ರಿಪ್ರೊಡಕ್ಷನ್ಸ್ ಇರೋದಿಲ್ಲ. ಯಾವ ಮೆಥಡ್ ಆಗ್ತಿರ್ತದ? ಅಸೆಕ್ಸುವಲ್ ರಿಪ್ರೊಡಕ್ಷನ್ಸ್ ಓನ್ಲಿ. These are not capable to produce sexually. These can be reproduced only asexual method. Is nothing but vegetative propagations. Yes. Next, ಇಲ್ಲಿ ಎಕ್ಸಾಂಪಲ್ ಏನು ಕೊಡ್ಬೋದು ರೀ? ಸೀಡ್ಲೆಸ್ ಪ್ಲಾಂಟ್, ಬನಾನಾ ಆಗಿರ್ಬೋದು, ಗ್ರೇಪ್ಸ್ ಆಗಿರ್ಬೋದು, ಫ್ಲವರ್ ಆಗಿರ್ಬೋದು, ಶುಗರ್ ಕೇನ್ಸು, ಯಾವ ಬೇಕಾದ ಎಕ್ಸಾಂಪಲ್ ನೋಡಿ. ಇನ್ನು ಡಿಸ್ಅಡ್ವಾಂಟೇಜಸ್ ಏನು ರೀ? ಯಾಕೆ ಇಲ್ಲಿ ಸರ್ಟನ್ ಅಂತ ಬೆಳೆಸಿದ್ರಿ ಅನ್ನೋಕೆ ರೀಸನ್ ಕೊಡ್ತಾರೆ. ಈಗ ನೋಡ್ರಿ, ದೇರ್ ಇಸ್ ನೋ ಪಾಸಿಬಿಲಿಟಿ ಟು ವೇರಿಯೇಷನ್ಸ್. ಎವಲ್ಯೂಷನ್ಸ್ ಅನ್ನೋದು ಇರಂಗೇ ಇಲ್ರಿ. ವೇರಿಯೇಷನ್ಸ್ ನಿಮಗೆ ಆಲ್ರೆಡಿ ನೀವೇ ಹೇಳಿರಿ ಫಸ್ಟಿಗೆ, ವೇರಿಯೇಷನ್ಸ್ ಇಸ್ ಅಸೆನ್ಷಿಯಲ್ ಆರ್ ನಾಟ್? ಇಟ್ಸ್ ಮಚ್ ಎಸೆನ್ಷಿಯಲ್ ಬಿಕಾಸ್ day to day the climate or environment changing gradually. These changes leads to species in the extinct. They want to continue their species, they becomes in the evolutions or variations. Sorry, they need to variation. ಯಾಕಂದ್ರೆ ಈ ಪ್ರಕೃತಿ ಏನಾಗ್ತದೆ ದಿನಕ್ಕೆ ಚೇಂಜಸ್ ಆಗ್ತಾ ಇದೆ. ಆ ಚೇಂಜಸ್ಕ ಈ ಸ್ಪೀಸೀಸು ಕೂಡ ಚೇಂಜಸ್ ಆಗ್ಬೇಕ್ರಿ. ಆಗಲಿಲ್ಲ ಅಂದ್ರೆ ಏನಾಗ್ತಾವ? ಅವನತಿಯನ್ನು ಹೊಂದ್ತಾವ. ದೇ ಆರ್ ಇನ್ ಎಕ್ಸ್ಟಿಂಕ್ಟ್ ಮೂಮೆಂಟ್. That reason only they want to continue their species. ಅವುಗಳ ಸಂತತಿಯನ್ನು ಮುಂದುವರಿಸಬೇಕಾಗಿತ್ತಂದ್ರೆ
ದೇ ನೀಡ್ ದ ವೇರಿಯೇಷನ್ಸ್. ಅವುಗಳಿಗೆ ಏನು ಅವಶ್ಯಕತೆ ಐತ್ರಿ? ವೇರಿಯೇಷನ್ಸ್. ಎವಲ್ಯೂಷನ್ಸ್ ಇಸ್ ದ ಮೋಸ್ಟ್ ಆರ್ ಮಚ್ ಎಸೆನ್ಸಿಯಲ್. ಭಾಳ ಅಂದ್ರೆ ಭಾಳ ಇಂಪಾರ್ಟೆಂಟ್. ಎವಲ್ಯೂಷನ್ಸ್ ಆಗಲಿಲ್ಲ ಅಂದ್ರೆ ಆ ಸ್ಪೆಸಿಸ್ ಏನಾಗಿಬಿಡ್ತದ್ರಿ? ಎಕ್ಸ್ಟಿಂಕ್ಟ್. ಅಂದ್ರೇನು? ಅವನತಿ ಹೊಂದದ. ಅದಕ್ಕೆ ಹೇಳ್ತಾರೆ. ಈಗ ಎರಡನೇ ನೋಡ್ರಿ, ದ ನ್ಯೂ ಪ್ಲಾಂಟ್ಸ್ ಗ್ರೋಸ್ ದ ಸೇಮ್ ಏರಿಯಾ. ನೋಡ್ರಿ, ಪೇರೆಂಟ್ ಪ್ಲಾಂಟ್ಸ್ ವಿಚ್ ಆರ್ ಲೀಡ್ಸ್ ಟು ಕಾಂಪಿಟೇಷನ್ಸ್ ಫಾರ್ ದ ರಿಸೋರ್ಸಸ್. ಇಲ್ಲಿ ಏನಾಗ್ಬೋದು ಸರ್? ಮತ್ತೆ ಇದ್ರೊಳಗಡೆ ಏನಾಗ್ತದೆ? ಹೊಸ ಹೊಸ ಅಲ್ಲಿ ಪ್ಲಾಂಟ್ಸ್ಗಳು ಬಂದಂದ್ರೆ ಆ ಪ್ಲಾಂಟ್ ಒಳಗಡೆ ಅವಕ್ಕೆ ಏನು ಕಾಂಪಿಟೇಷನ್ ಇರತ್ತೆ? ನ್ಯೂಟ್ರಿಷನ್ಸ್ ಕಾಂಪಿಟೇಷನ್ ಇರುತ್ತೆ. ಈಗ ಹೊಲ್ದಾಗ ನೋಡ್ರಿ, ನಿಮ್ಮ ಹೊಲ್ದಾಗ ಕೆಲವೊಂದಿಷ್ಟು ವೀಡ್ಸ್ ಇರ್ತದೆ ರೀ, ಕೆಲವೊಂದಿಷ್ಟು ಪ್ಲಾಂಟ್ ಇರ್ತದೆ. ವೀಡ್ಸನ್ನು ನಾವು ರಿಮೂವ್ ಮಾಡ್ತೀವಿ, ಪ್ಲಾಂಟ್ ಅಷ್ಟೇ ಇಡ್ತೀವಿ. ಹೌದಾಗ ಕ್ರಾಪ್ ಇಡ್ತೀವಿ, ವೀಡ್ಸ್ ರಿಮೂವ್ ಮಾಡ್ತೀವಿ. ಯಾಕ್ರಿ? ವೀಡ್ಸು ಮೋರ್ ಫಾಸ್ಟರ್ ಅಥವಾ ಮೋರ್ ಅಡ್ವಾಂಟೇಜಸ್ ದನ್ ದಿ ಕ್ರಾಪ್. ಈಗ ನೀವು ಏನು ಗೊಬ್ಬರ ಹಾಕ್ತೀರಿ, ಎಲ್ಲ ಹಾಕ್ತೀರಿ, ಅವ ಹೇಳ್ಕೊಂಡು ಬಿಡ್ತಾವ. ಈಗ ನೋಡ್ರಿ, ನಿಮ್ಮ ಹೊಲ್ದಾಗ ಕಬ್ಬು ಹಚ್ಚಿರ್ತಾರ, ಕಬ್ಬಿನ ಜೊತೆಗೆ ಗೊಂಜಾಳ ಹಚ್ಚಿದಾಗ ಗೊಂಜಾಳ ಮೇಜ್ ಭಾಳ ಫಾಸ್ಟ್ ಬೆಳಿತೈತಿ. ಹೈಬ್ರಿಡ್ ರೀ. ಇನ್ನೊಂದು ಏನಾಗ್ತದ, ಅದು ಗ್ರೋತ್ ಫಾಸ್ಟ್ ಇರ್ತದ, ಅಬ್ಸಾರ್ಬ್ಷನ್ ಭಾಳ ಫಾಸ್ಟ್ ಆಗ್ತದೆ. ಅದ್ರ ಜೊತೆ ನಿಮ್ಮ ಹೊಲ್ದಾಗ ನೋಡ್ರಿ, ಏನು ಬೆಳೆ ಹಾಕಿರ್ತೀರಿ, ಬೆಳೆಗಿದ್ದ ಚೆನ್ನಾಗಿ ಕಸನ ಚಂದ ಹಿಡಿದಿರ್ತದೆ. ನೋಡ್ರಿ, ನೀವು ಬೇಕಾದ್ರೆ ನಿಮ್ಮ ಹೊಲ್ದಾಗ ಗೊಂಜಾಳ ಹಾಕಿರಿ, ಮೆಂತೆ ಹಾಕಿರಿ, ಏನೋ ಹಾಕಿರಿ ಅಂತ ತಿಳ್ಕೊರಿ, ಕ್ರಾಪ್ಸ್ ಹಾಕಿರಿ. ಆ ಹೊಲದಾಗ ರೀ ನೀವು ಹಾಕಿರಿ ಬೆಳೆಗಿಂತನೂ ಚಂದ ಯಾವ್ದು ಕಾಣ್ತದೆ? ಕಸ ಭಾಳ ಚಂದ ಕಾಣ್ತದೆ. ವೀಡ್ಸ್ ಅಂತ ಏನು ಕರಿತೀವಿ, ಅವ ಭಾಳ ಚಂದ ಇದಿರುತ್ತೆ. ಯಾಕಂದ್ರೆ ಅದು ಅಡ್ವಾನ್ಸ್ಡ್ ಇರೋದ್ರಿಂದ ನಿಮ್ಮ ಆ ಸಾಯಿಲ್ ಒಳಗಡೆ ಇರ್ತಕ್ಕಂಥ ಎಲ್ಲ ನ್ಯೂಟ್ರಿಷನ್ಸ್ ಅದು ಹಿಡ್ಕೋತಿರುತ್ತೆ. ಈಗ ಹೊಲ್ದಾಗ ನೋಡ್ರಲ್ಲ, ಒಂದ್ಸಲ ತಿಪ್ಪಿ ಒಳಗಡೆ ಕಸಾದ ಇದ್ದಿರ್ತದೆ, ಎಷ್ಟು ಚೆನ್ನಾಗಿ ಹಸಿರು ಇರ್ತದೆ ನೋಡ್ರಿ. ಅದಕ್ಕೆ ಹೈಯೆಸ್ಟ್ ನ್ಯೂಟ್ರಿಷನ್ಸ್ ಇರ್ತದೆ. ಈಗ ನೀವು ಕೌಡಂಗ ಅದು ಓದಲ್ಲ, ವೇಸ್ಟ್ ಮೆಟೀರಿಯಲ್ಸ್, ಪ್ಲಾಂಟ್ ವೇಸ್ಟೇಜ್ಗಳನ್ನೆಲ್ಲ ಓದಿ ಹಾಕಿರ್ತೀವಿ. ಹೌದಾ? ಈಗ ದನಗಳ ಸಗಣಿ ಆಗಿರ್ಬೋದು ರೀ, ಅಥವಾ ತಿಂದುಬಿಟ್ಟಿರ್ತಕ್ಕಂಥ ತ್ಯಾಜ್ಯ ವಸ್ತುಗಳನ್ನ ಏನು ಮಾಡ್ತೀರಿ, ಒಂದು ಗುಂಡಿ ತೋಡಿ ಹಾಕಿಬಿಟ್ಟಿರ್ತೀವಿ. ಹೀಗಾಗಿ ಅಲ್ಲಿ ಏನಾಗ್ತೈತಿ? ಹೈಯೆಸ್ಟ್ ಡಿಕಂಪೋಸ್ ಆಗಿ ನ್ಯೂಟ್ರಿಷನ್ಸ್ ಜಾಸ್ತಿ ಇರ್ತದೆ. ಅದು ಭಾಳ ಚೆನ್ನಾಗಿ ಬೆಳಿತೈತಿ. ಹಂಗೆ ಹೊಲದಾಗಿದ್ದಾಗೂ ಕೂಡ ಅದೇನಾಗ್ತೈತಿ? ಭಾಳ ಫಾಸ್ಟ್ ಆಗ್ತದೆ. ಹಂಗೆ ಇಲ್ಲಿ ಕೂಡ ಪ್ಲ್ಯಾಂಟ್ ಒಳಗಡೆ ಡೆವಲಪ್ಮೆಂಟ್ ಆಗಲಿಲ್ಲ ಅಂದ್ರೆ, ಎವಲ್ಯೂಷನ್ಸ್ ಆಗಲಿಲ್ಲ, ವೇರಿಯೇಷನ್ಸ್ ಆಗಲಿಲ್ಲ ಅಂದ್ರೆ ಇದು ಕಾಂಪಿಟೇಷನ್ ಮಾಡೋಕ್ಕಾಗಲ್ಲ. ಇದು ಅದಕ್ಕಿಂತ ಒಂದು ಬೆಸ್ಟ್ ಎಕ್ಸಾಂಪಲ್ ಅಂದ್ರೆ, ಈಗ ನಾನು ಅದನ್ನು ತಿಳ್ಕೊಳ್ಳಿ, ನನ್ನಲ್ಲಿ ಅಪ್ಡೇಷನ್ ಇರಲಿಲ್ಲ ಅಂದ್ರೆ ನೀವು ಬಂದಾಗ ನೀವು ನನಗಿಂತ ಮೋಸ್ಟ್ ಟ್ಯಾಲೆಂಟ್ ಇರ್ತೀರಿ. ಹೆಂಗಾದ್ರೆ ನಿಮ್ಮ ಕಡೆ ನ್ಯೂ ನಾಲೆಜ್ ಇರ್ತದೆ, ನ್ಯೂ ಸ್ಕಿಲ್ಸ್ ಇರ್ತವೆ. ಅವಾಗ ರೀ ನಾ ಈ ಸ್ಕಿಲ್ಸ್ಗೆ ಹೊಸ ಸ್ಕಿಲ್ಗಳನ್ನ ಅಡಾಪ್ಟ್ ಆಗಿಲ್ಲ ಅಂತಂದ್ರೆ ನಂದೇನಾಗ್ತೈತಿ? ಎಲ್ಲ ಅವನತೆ ಹೊಂದು. ಸೊ ನನ್ನಲ್ಲಿ ಏನಿರಬೇಕು? ಅಪ್ಡೇಷನ್ಸ್ ಇರಬೇಕು, ಹೊಸ ಅಪ್ಡೇಷನ್ಸ್. ಈಗ ಬ್ಯಾಡ್ರಿಪ್ಪ, ನಾನು ಮೊದಲೇದಾಗೈತೆ ಒಂದು ಬೋರ್ಡ, ಅದಕ್ಕೊಂದು ಪೇಂಟ್ ಹೊಡೆದು ಚಾಪೀಸ್ ಹಿಡ್ಕೊಂಡು ನಿಂತೇನಂದ್ರೆ ಅವಾಗ ಏನಾಕೈತ್ರಿ? ಬಿಡೋ ಮರ ಅಲ್ಲೇನು ಸರಿ ಅನ್ಸಲ್ಲ. ಈಗ ನೀವು ಅಂತೀರಿ ಡಿಜಿಟಲ್ ಬೋರ್ಡ ಒಂದು ಏನೋ ಇಂಪ್ರೆಸಿವ್ ರೀ, ಏನು ಬೋರ್ಡ್ ಅಂತಾರ. ಎಷ್ಟೋ ಮಂದಿ ಬಂದಿರ್ತಾರೆ ಸ್ಟಾರ್ಟಿಂಗ್ ಬಂದಾಗ, ನಿಮ್ಗೆ ಕ್ಯೂರಿಯಾಸಿಟಿ ಐತೆ, ವೆಕೇಶನ್ ಮುಗಿದ್ರಿ ರೆಗ್ಯುಲರ್ ಡಿಜಿಟಲ್ ಬೋರ್ಡ್ ಹಾಕೊಂಡು. ಎಷ್ಟೋ ಜನ ಕ್ಯೂರಿಯಾಸಿಟಿ ಐತೆ, ಡಿಜಿಟಲ್ ಬೋರ್ಡ್ ಅಂದ್ರೆ ಹೆಂಗಿರ್ಬೋದು ರೀ. ಸೊ ಇಟ್ ಇಸ್ ಅ ಕ್ಯೂರಿಯಾಸಿಟಿ. ನಿಮಗೆ ಅನ್ಕಿಂತ ನನಗೂ ಕ್ಯೂರಿಯಾಸಿಟಿ ಐತಿ. ಕ್ಲಾಸಿನ ಈ ರೀತಿ ಕ್ಲಾಸ್ನಾಗ ಒಂಥರ ಟೀಚ್ ಮಾಡಬೇಕು, ಒಂಥರ ಕ್ಯೂರಿಯಾಸಿಟಿ. ಸೊ ಹಂಗೆ ನಿಮ್ಮ ಜನ್ರೇಷನ್ಸ್ ಬಂದಾಗ ನೀವು ಅಪ್ಡೇಷನ್ಸ್ ಆಗ್ತಿರ್ತೀವಿ. ಹಂಗೆ ನಾ ಅಲ್ಲಿ ಅಪ್ಡೇಷನ್ಸ್ ಆಗಬೇಕಾಗ್ತದೆ. ಸೇಮ್ ಥಿಂಗ್ ಹಿಯರ್ ಆಲ್ಸೋ ಇನ್ ದ ಪ್ಲಾಂಟ್ ಬಾಡೀಸ್. ಇಲ್ಲಿ ಎವಲ್ಯೂಷನ್ಸು ವೇರಿಯೇಷನ್ಸ್ ಎಸೆನ್ಸಿಯಲ್. ಇಲ್ಲಿ ವೇರಿಯೇಷನ್ಸ್ ಆಗಲಿಲ್ಲ ಅಂತಂದ್ರೆ ಇಲ್ಲಿ ಇದರೊಳಗಡೆ ಕಾಂಪಿಟೇಷನ್ ಇರೋದು ಅಂತ ಹೇಳಿದ್ರೆ ನಾವು ಪ್ಲಾಂಟ್ಸ್ ಆಲ್ಸೋ ಕಾಂಪಿಟೇಷನ್ಸ್ ಇನ್ ದ ಎಕ್ಸ್ಟ್ರಾಕ್ಷನ್ಸ್ ಆಫ್ ದ ನ್ಯೂಟ್ರಿಷನ್ಸ್. ದೇರ್ ಇಸ್ ನೋ ವೇರಿಯೇಷನ್ಸ್, ದೆನ್ ದ ನ್ಯೂ ಪ್ಲಾಂಟ್ಸ್ ಕ್ಯಾನ್ ಬಿ ಈಸಿಲಿ ಎಕ್ಸ್ಟ್ರಾಕ್ಟ್ ದ ನ್ಯೂಟ್ರಿಷನ್ಸ್. ಅವಾಗ ಏನಾಗ್ತೈತಿ? ಈ ಓಲ್ಡ್ ಪೇರೆಂಟ್ ಪ್ಲಾಂಟ್ಸ್ಗಳಿಗೆ ನ್ಯೂಟ್ರಿಷನ್ಸ್ ಶಾರ್ಟೇಜ್ ಆಗ್ತದೆ, ಕೊರತೆಗಳು ಉಂಟಾಗ್ತವೆ. ಅವಾಗ ಆಟೋಮೆಟಿಕ್ಲಿ ಅದೇನಾಗ್ತದೆ ರೀ? ಎಕ್ಸ್ಟೆಂಟ್ ಮೂಮೆಂಟ್ಗೆ ಹೋಗ್ತದೆ. ನೆಕ್ಸ್ಟ್ ಅದೇ ಇಲ್ಲಿ ಬರ್ತಕ್ಕಂಥದ್ದು ಸೆಕ್ಸುವಲ್. ನೋಡ್ರಿ, ದ ನೆಕ್ಸ್ಟ್ ಬರ್ತಕ್ಕಂಥದ್ದು ಸೆಕ್ಸುವಲ್ ರೀಪ್ರೊಡಕ್ಷನ್ಸ್. ಈ ಸೆಕ್ಸುವಲ್ ರೀಪ್ರೊಡಕ್ಷನ್ಸನ್ನು ನಿಮ್ಗೆ ನಾಳೆ ಕ್ಲಾಸ್ ಒಳಗೆ ಹೇಳ್ರಿ. ಇದು ಇನ್ನೊಂದು ಸ್ಲೈಡ್ ಅದಪ್ಪಿ. ಸ್ವಲ್ಪ ಸೆಕ್ಸುವಲ್ ರೀಪ್ರೊಡಕ್ಷನ್ಸ್, ಅಸೆಕ್ಸುವಲ್ ಮತ್ತು ಸೆಕ್ಸುವಲ್ ರೀಪ್ರೊಡಕ್ಷನ್ಸ್. ಇಲ್ಲಿ ಟೈಪ್ಸ್ ಆಫ್ ರೀಪ್ರೊಡಕ್ಷನ್ಸು. ಅಸೆಕ್ಸುವಲ್ ಒಳಗಡೆ ಒಂದು ಸ್ವಲ್ಪ ನೋಡ್ಕೊಂಡ್ಬಿಡಿ ಇನ್ನೊಂದ್ಸಲ, ಜಾಸ್ತಿ ಏನು ಬ್ಯಾಡ್ರಿ. ಅಸೆಕ್ಸುವಲ್ ರೀಪ್ರೊಡಕ್ಷನ್ಸ್ ಅಂತ ಹೇಳ್ರಿ. ನಿಮಗೆ ಈಗ ಏನು ಸ್ಲೈಡ್ ತೆಗೆದಲ್ಲ, ಇದು ನಿಮ್ಮ ಭಾಷೆ. ಇದೇಗಿನ ಸ್ಲೈಡ್ ಏನಿಲ್ಲ ಇರಪ್ಪಿ, ಒಂದು ಸ್ವಲ್ಪ ರೀ ಫೌಂಡೇಶನ್ ಕೋರ್ಸಿಗೆ ಹೆಲ್ಪ್ ಆಗಲಿ ಸುಮ್ಮನೆ ಇದನ್ನು ನೋಟ್ಸ್ ರೆಡಿ ಮಾಡಿದ್ದೆ. ಫೌಂಡೇಶನ್ ಕೋರ್ಸ್ ಅನ್ನೋದ್ರಿ. ಬಟ್ ಯಾರೂ ಅಷ್ಟೊಂದು ರೆಸ್ಪಾನ್ಸ್ ಮಾಡಲಾರ್ದಕ್ಕಾಗಿ ಅದನ್ನು ಅಷ್ಟಕ್ಕೆ ಕೈ ಬಿಟ್ಟು ಹೊಳ್ಳಿ ನಮ್ಮ ನೋಟ್ಸ್ ಜೊತೆಗೆ ಹೊಳ್ಳಿ ಬಂದಂಗೆ ಆಯ್ತಾ. ಇದೇನು ರೀ? ನಿಮಗೆ ಕಮ್ಯುನಿಕೇಷನ್ ಲ್ಯಾಂಗ್ವೇಜ್, ನಿಮ್ಗೆ ಈಜಿ ಅಂಡರ್ಸ್ಟ್ಯಾಂಡ್ ಆಗುವಂಥ ಲ್ಯಾಂಗ್ವೇಜ್. ಅದಕ್ಕೆ ನೋಡ್ರಿ, ಎಷ್ಟು ನಾವೇನು ಭಾಳ ಇಲ್ಲ ಇದಿಲ್ಲ. ಏನು ಕಂಟೆಂಟ್ ಕೊಡ್ತೀನಿ? 2-3 ಪೇಜ್ನಾಗ ಇಟ್ಟೊತ್ತನ ಏನಿಲ್ಲ, ಅದು 2-3 ಪೇಜ್ನಾಗ ಬರೋದು. ನಿಮ್ಮ ಪುಸ್ತಕನಾಗ ಆದ್ರೂ ನೋಡ್ರಿ ಮೇಲೆದಾವ್ರಿ ಇವೆಲ್ಲ ಕ್ರಾಫ್ಟಿಂಗು, ಆ ನಂತರ ಇವೇನು ಏನೂ ಇಲ್ಲ ಇರಲಿ ನಮ್ಮ ಪುಸ್ತಕ. ಸ್ಟನ್ ಕಟ್ಟಿಂಗು, ಕ್ರಾಫ್ಟಿಂಗು, ಲೇಯರಿಂಗು ಇವೇನೋ ಇಲ್ಲ. ಏನು ಇದ್ರದ್ದು ಇಂಟೆನ್ಷನ್ ಏನಪ್ಪಿ? ನಿಮಗೆ ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು ಇಲ್ಲಿ ಏನೋ ಅಲ್ಲಿ ಅಷ್ಟು ಭಾಳ ಡೀಪಾಗಿ ಎಕ್ಸ್ಪ್ಲನೇಷನ್ ಇಲ್ಲ. ಅದ್ರ ಕಾನ್ಸೆಪ್ಟ್ ನೀವು ಅರ್ಥ ಮಾಡ್ಕೋಬೇಕು. ಆದರೆ ಅಷ್ಟು ಅರ್ಥ ಮಾಡ್ಕೊಳ್ಳೋಷ್ಟು ಮೈಂಡ್ ನಿಮ್ಮ ಕಡೆ ಇರೋದು.
ಹೌದಾ? ಅದ್ರ ಸಂಬಂಧ ಇದು ರೀತಿ ನಿಮ್ಮ ಸಿಲೆಬಸ್ಗೆ ಎಕ್ಸಾಮ್ಗೆ ಎಷ್ಟು ಬೇಕಲ್ಲ ಅಷ್ಟ ಎಕ್ಸ್ಟ್ರಾ ಮೇಲೆ ಕಡಿಮೆ. ನಿಮ್ಮ ಎಕ್ಸಾಮ್ಗೆ ಮಾರ್ಕ್ಸ್ ಬರಕ್ಕೆ ಎಷ್ಟು ಬೇಕು ಅಷ್ಟು ಮಾತ್ರ ಸಬ್ಮಿಷನ್. ಅಸೆಕ್ಸುವಲ್ ರಿಪ್ರೊಡಕ್ಷನ್ ಅಂದ್ರೆ ಸಿಂಗಲ್ ಇಂಡಿವಿಜುವಲ್ ಇರ್ತದ, ನ್ಯೂ ಬೇಬಿ ಫಾರ್ಮೇಷನ್ ಆಗ್ತದ್ರಿ. ಗ್ಯಾಮೆಟ್ ಗ್ಯಾಮೆಟ್ ಫಾರ್ಮೇಷನ್ಸ್ ಆಗೋದು. ಸೆಕ್ಸುವಲ್ ರಿಪ್ರೊಡಕ್ಷನ್ಸ್ ಒಳಗೆ ಗ್ಯಾಮೆಟ್ ಫೀಮೇಲ್ ಮತ್ತು ಮೇಲ್ ಗ್ಯಾಮೆಟ್ಸ್ ಇರ್ತಾವ, ಗ್ಯಾಮೆಟ್ ಫಾರ್ಮೇಷನ್ಸ್ ಆಗ್ತವೆ. ಅಸೆಕ್ಸುವಲ್ ರಿಪ್ರೊಡಕ್ಷನ್ಸ್ ಒಳಗೆ ಗ್ಯಾಮೆಟ್ ಫಾರ್ಮೇಷನ್ಸ್ ಆಗೋದು. ಇಲ್ಲಿ ನ್ಯೂ ಇಂಡಿವಿಜುವಲ್ ಐಡೆಂಟಿಕಲ್ ಪೇರೆಂಟ್ ಇರುತ್ತೆ. ನಾನು ನಿಮಗೆ ಆಲ್ರೆಡಿ ಹೇಳಿದೆ, ವೆಜಿಟೇಟಿವ್ ಪ್ರೊಪಗೇಷನ್ಸ್ ಒಳಗಡೆ 100% ಕ್ಯಾರೆಕ್ಟರ್ ಟ್ರಾನ್ಸ್ಫರ್ ಆಗುತ್ತೆ. ಅಸೆಕ್ಸುವಲ್ ಒಳಗಡೆ ಏನಾಗೋದಿಲ್ಲ, ಸಿಮಿಲಾರಿಟಿ ಇರ್ತದೆ, ಐಡೆಂಟಿಕಲ್ ಇರೋದಿಲ್ಲ. ಹೌದಾ? ನೆಕ್ಸ್ಟ್ ಟಾಪಿಕ್ ಇಟ್ ಇಸ್ ದ ನೋಡ್ರಿ ಎಕ್ಸ್ಟ್ರೀಮ್ಲಿ ಯೂಸ್ಫುಲ್ ಮೀನ್ಸ್ ದ ರ್ಯಾಪಿಡ್ ಆ್ಯಂಡ್ ಮಲ್ಟಿಪ್ಲಿಕೇಶನ್ಸ್. ಭಾಳ ಫಾಸ್ಟಾಗಿ ಗ್ರೋತ್ ಆಗ್ತಿರ್ತದೆ, ಮಲ್ಟಿಪ್ಲಿಕೇಶನ್ಸ್ ಆಗಿರ್ಬೋದು. ಅಡಾಪ್ಟೆಡ್ ಟು ದಿ ಲೋವರ್ ಆರ್ಗನಿಸಮ್ಸ್. ಇನ್ನು ಇಲ್ಲಿ ಇಷ್ಟು ಕಂಟೆಂಟನ್ನು ನಾವು ನೋಡಿದ್ದೀವಿ. ಮೂಡ್ ಆಫ್ ಅಸೆಕ್ಸುವಲ್ ರಿಪ್ರೊಡಕ್ಷನ್ಸ್ ಅಂತ ಇದು ನೀವು ನೋಡಿದ್ರಿ. ಬೈನರಿ ಫಿಷನ್ಸು, ಫ್ರಾಗ್ಮೆಂಟೇಷನ್ಸು, ಸ್ಪೋರ್ ಫಾರ್ಮೇಷನ್ಸು, ಬಡ್ಡಿಂಗ್ ರೀ, ಇಲ್ಲಿ ವೆಜಿಟೇಟಿವ್ ಪ್ರೊಪಗೇಷನ್ಸು, ಇಲ್ಲೊಂದಿಷ್ಟು ಇದ್ರ ಬಗ್ಗೆ ಕೊಟ್ಟಿರ್ತೀವಿ. ಗ್ರಾಫ್ಟಿಂಗ್ ಮ್ಯಾಂಗೋ ಆಗಿರ್ಬೋದು, ಕಟ್ಟಿಂಗ್ ಬರೀ ಜಸ್ಟ್ ಇದನ್ನು ಕೊಟ್ಕೋತೀವಿ. ಟಿಶ್ಯೂ ಕಲ್ಚರ್ ಅಂತಂದ್ರೆ ಓಕೆ. ಬೆನಿಫಿಟ್ಸ್ ಆಫ್ ಟಿಶ್ಯೂ ಕಲ್ಚರ್ ಇದೊಂದು ಸ್ವಲ್ಪ ಅಲ್ಲಿ ಕೊಟ್ಟಿಲ್ರಿ, ಒಂದು ಸ್ವಲ್ಪ ನೋಡ್ಕೋ. ಏನು ವಿ ಕ್ಯಾನ್ ಗ್ರೋ ದ ಪ್ಲಾಂಟ್ಸ್ ಲೈಕ್ ಅ ಬನಾನಾ, ರೋಸ್, ಜಸ್ಮಿನ್ ಇವೆಲ್ಲ ನಿಮ್ಗೆ ಬರುತ್ತೆ. ಈಗ ಆಲ್ರೆಡಿ ಹೇಳ್ರಿ ನಾನು ಹೆಂಗಪ್ಪಿ. ಬೆನಿಫಿಟ್ಸ್ ಆಫ್ ಕಲ್ಚರ್ಸ್ ಅಂದ್ರೆ ಕಲ್ಟಿವೇಷನ್ಸ್ ಮಾಡೋದ್ರಿಂದ, ಕಲ್ಚರ್ ಮಾಡೋದ್ರಿಂದ ಏನಾಗ್ತೈತಿ, ಐಡೆಂಟಿಕಲ್ ಇರ್ತದ. ಬಟ್ ಏನ್ರಿ ನ್ಯೂ ಪ್ಲಾಂಟ್ಸ್ ಆರ್ ಜೆನೆಟಿಕಲಿ ಸಿಮಿಲಾರಿಟಿ ಟು ದ ಪೇರೆಂಟ್, ಹೆಲ್ಪಿಂಗ್ ಟು ಗ್ರೋ ಸೀಡ್ಲೆಸ್ ಅಂಡ್ ಇನ್ ಫ್ರೂಟ್ಸ್. ಇಲ್ಲೆಲ್ಲ ಆಗಿರೋದು ಅದ ರೀ ಈಗ ಪ್ರೆಸೆಂಟ್ ನಮ್ಗೆ. ಹೌದಾಪಿ ಸ್ಪೋರ್ ಪರ್ಮಿಷನ್ಸ್ ನೋಡಿರಿ. ನಾವು ಸುಮ್ಕ ಭಾಳಷ್ಟು ಕನ್ಫ್ಯೂಷನ್ಸ್ ನೋಡಿದ್ರಿ. ಈಗ ನಾವು ನೋಡ್ಬೇಕಾಗಿದ್ದ ಸೆಕ್ಸುವಲ್ ರಿಪ್ರೊಡಕ್ಷನ್ಸ್ ಇಲ್ಲಿದೆ. ಇನ್ನು ಅದ ಕಾನ್ಸೆಪ್ಟನ್ನು ಒಂದ್ರಿ ವಿಡಿಯೋ ಹೊಸ್ತೇನೆ ರೀ, ಅಲ್ಲಿ ತಗೊಂಡು ನೋಡ್ಕೊಂಡ್ರಿ ಲಾಸ್ಟ್ ಕಾನ್ಸೆಪ್ಟ್. Yeast, Euglena, amid budding. In bud, spore formation, regeneration, fragmentation, regeneration. Okay. The process of getting back a full organism from its body parts is called regeneration. It is the ability of regeneration is nothing but already you know well about that. When any organisms can be cut its parts or organs, it should be developed wound. ನೋಡಿ ಹಳೆ ಏನಾಗ್ತದ ತಾನಕ್ಕೆ ತಾನು ಹಾಳು ಡೆವಲಪ್ಮೆಂಟ್ ಆಗ್ತಾ ಹೋಗ್ತದೆ ಎನಿ ಆರ್ಗನ್ಸ್. ಹೌದ್ರಿ? ಅಥವಾ ಅದ್ರ ಎನಿಮಿನಿಂದ ಪ್ರೊಟೆಕ್ಷನ್ ಮಾಡ್ಕೊಳ್ಳೋದನ್ನ ಕಟ್ ಮಾಡ್ಕೊತಂದ್ರೆ ಆಟೋಮೆಟಿಕ್ಲಿ ಏನಾಗ್ತದಪ್ಪಿ ಅದ್ರ ಪಾರ್ಟ ರೀಜನರೇಟ್ ಆಗ್ತದೆ. ನೆಕ್ಸ್ಟ್ ಬರ್ತಕ್ಕಂಥದ್ದು ಫ್ರಾಗ್ಮೆಂಟೇಷನ್ಸ್. ಫ್ರಾಗ್ಮೆಂಟೇಷನ್ ಈಸ್ ನಥಿಂಗ್ ಬಟ್ ಇಲ್ಲಿ ಏನಾಗ್ತದ್ರಿ ಇದೇ ಹೇಳಿದ್ರು ಏನಂತೇಳಿ 2 or more ಫ್ರಾಗ್ಮೆಂಟ್ ಐದರ್ ವೇವ್ ಆಕ್ಷನ್ಸ್. ಕೆಲವೊಂದಿಷ್ಟು ಏನಾಗ್ತಾವ್ರಿ ಕಟ್ ಮಾಡ್ಕೊಂಡಾಗ ಅದ ಹೊಸ ಜೀವಿಯಾಗಿ ನೀವು ಬೆಳಿಬೋದು ಅಥವಾ ಡೆಡ್ ಅಂಡ್ ಡಿಕೆ ಆಗ್ಬೋದು ರೀ. ಕೆಲವೊಂದಿಷ್ಟನ್ನು ಕೊಡ್ತಾ ಹೋಗ್ತಾರೆ ಅಷ್ಟೇ. ನೋಡ್ಕೊಡು. Spirogyra breaks up into 2 or more small pieces of fragments upon maturation. These fragments grow into new individuals. Among animals, flatworms show fragmentation of the body which develops into new individuals. Fragmentation is found in algae such as Spirogyra. Vegetative reproduction. Vegetative reproduction is process of multiplication in which new plants are obtained from the parts of old plants like stems, roots and leaves without the help of any reproductive organ. Vegetative propagation is of 2 types. Natural vegetative propagation, artificial vegetative propagation. ನ್ಯಾಚುರಲ್ ರೀ, ಇನ್ನೊಂದು ಆರ್ಟಿಫಿಷಿಯಲ್. ಈಗ ನ್ಯಾಚುರಲ್ ವೆಜಿಟೇಟಿವ್ ಪ್ರೊಪಗೇಷನ್ಸ್ ಇಸ್ ಬೆಸ್ಟ್ ಎಕ್ಸಾಂಪಲ್ ನಿಮ್ಗೆ ಯಾವ್ದು ಕೊಡ್ಬೋದು ಅಂದ್ರೆ ಇವು ಆಲೂಗಡ್ಡೆ ಅದ ನೋಡ್ತಿರ್ತೀವಿ. ಈಗ ನೋಡ್ರಿ ಅದ್ರದ್ದು ಹಿಂಗೆ ಹೇರ್ ಹಿಂಗೆ ಕೆಳಗಡೆ ಬಿದ್ದಿರ್ತೈತಿ. ಅದು ಎಲ್ಲಿ ಬಂದು ಹಿಂಗೆ ಭೂಮಿ ಕನೆಕ್ಟ್ ಆಕತಿ ಅದೊಂದು ಗಿಡನೇ ಸಪ್ರೇಟ್ ಆಗಿಬಿಡುತ್ತೆ. ಅಂದರೆ ಪೇರೆಂಟಿಂದ ಸಪ್ರೇಟ್ ಆಗಲ್ಲ, ಅದು ಕಂಪ್ಲೀಟ್ ಆಗಿ ಒಂದು ದೊಡ್ಡ ಗಿಡದ ಜೊತೆ ಬೆಳವಣಿಗೆ ಆಗ್ತದೆ. ಬೆಸ್ಟ್ ಎಕ್ಸಾಂಪಲ್ ರೀ. ಹೌದಾ? ಆ ರೀತಿ ಒಂದು ನಾವು ಎಕ್ಸಾಂಪಲನ್ನು ನೋಡ್ಬೋದು ಅಷ್ಟೇ. ಇಲ್ಲ ಅಂತಂದ್ರೆ ಮತ್ತೆ ಯಾವ್ದು ಕೊಡ್ಬೋದು ರೀ ಆ ರೀತಿ. ಈಗೆಲ್ಲ ವೆಜಿಟೇಟಿವ್ ಬೆಸ್ಟ್ ಎಕ್ಸಾಂಪಲ್ ಈಗ ನೋಡ್ರಿ ಆ ರೀತಿನೇ ಬರ್ತಾ ಹೋಗುತ್ತೆ. ಅದು ನ್ಯಾಚುರಲ್. ಇಲ್ಲಾಕರ ಅನ್ಎಕ್ಸ್ಪೆಕ್ಟೆಡ್ಲಿ ಒಂದೊಂದ್ಸಲ ಪಾರ್ಟ್ಸ್ ಕಟ್ಟಾಗಿ ಕೆಳಗೆ ಬಿತ್ತಂದ್ರೆ ಅದು ತಾನೇ ಡೆವಲಪ್ ಆಗೋದು ಹೋಗ್ಬಿಡುತ್ತೆ. ಈಗ ಫಾರೆಸ್ಟ್ ಒಳಗಡೆ ನೋಡ್ಬೋದು ರೀ. ಹಿಂಗೆಲ್ಲೋ ಒಂದು ಹಿಂಗೆ ಗಾಳಿ ಬಿಟ್ಟಾಗೋದು ಜೋರ್ಸಿ ಹಿಂಗೆ ರೇಟ್ನ ಕಟ್ಟಾಗಿ ಕೆಳಗಡೆ ಬಿತ್ತಂದ್ರೆ ಆ ಪಾರ್ಟ್ ಕಂಪ್ಲೀಟಾಗಿ ಏನಾಕತ್ತಪ್ಪಿ ತಾನೇ ಓನಾಗಿ ಡೆವಲಪ್ಮೆಂಟ್ ಆಗ್ತದೆ. ಇವು ನ್ಯಾಚುರಲ್. ಆರ್ಟಿಫಿಷಿಯಲ್ ಅಂದ್ರೆ ನಾವು ಹೇಳ್ತೀವಿ
ಏನು ಮಾಡ್ತಾ ಹೋಗ್ತೀವಿ, ಕಟ್ ಮಾಡಿ ನಾವು ಬೆಳವಣಿಗೆ ಮಾಡ್ತಾ ಹೋಗ್ತೀವಿ. ಅವೆಲ್ಲ ಆರ್ಟಿಫಿಷಿಯಲ್. Vegetative propagation. ಇಲ್ಲ ಐತೆ ನೋಡಿ, ನ್ಯಾಚುರಲ್. Among seed plants, natural vegetative propagation is very common. It is of three types: by roots, by stem, and by leaves. By roots, some plants develop adventitious buds on them. Example, guava, shisha. Some tuberous adventitious roots, besides possessing adventitious buds, also contain sufficient quantities of food. Example, dahlia and sweet potato. By stem, some plants reproduce by means of stem straggling, and branched rhizomes reproduce by vegetative reproduction. Example, banana, ginger, turmeric. Stem tubers are found in potato and artichoke. Tuber of potato is a swollen apical part of an underground stem branched, bears a number of nodes or eyes. Each eye bears one or more buds. New plants are produced from the buds on the eyes. The potato crop is raised by tubers and not by seeds. Runner is aerial weak stem, for example in long grass, mint and wood. Sorrel, when touches the ground, gives off adventitious roots and nodes. When the older part of plant dies, the branches separate from the parent plant and form independent plants. A bulb also bears a number of buds, example, garlic and onion. Corns like crocus, colocasia, etc. have sufficient stored food and also bear many adventitious buds. By leaves. In some plants, notched margins of fleshy leaves bear adventitious buds. When the leaf falls on the soil, the buds develop into small plants under favorable condition. These plantlets, on being detached, develop into independent plants. Example, bryophyllum, begonia. Before proceeding further, let us know how much have you learned. Click 2 or 4. Yes sir, ನೀವೇ ಹೇಳ್ಕೊತೋಗ್ಬೇಕು. Rhizopus is a sexual or ಇಲ್ಲಿ ಕೊಟ್ಟಿದ್ದಾರೆ actually. In a rhizopus, asexual reproduction takes place by the spore formations. Is it true or false? True ರೀ? ಯೋಚನೆ ಮಾಡ್ರಿ. Good. ನಾವು ಡಿಸ್ಕಷನ್ ಮಾಡಿದ್ದ asexual reproductions. ನೀ ಹೆಂಗ್ sexual reproduction ಅಂತೀರಿ? ಒಂದು ಕಾಮನ್ ಸೆನ್ಸ್ ಇರಬೇಕು. Assessment. Before proceeding further, let us know how much have you learned. Drag and drop the correct option. ಈಗ ನೋಡೋಣ, ಬೈನರಿ ಫಿಷನ್ಸ್ ಇನ್ವಾಲ್ವ್ ಎಲ್ಲೆಲ್ಲಿ ಆಗ್ಬೇಕು ನೋಡ್ರಿ. ಹೈಡ್ರಾ ಒಳಗೂ ಸ್ಪಾಂಜಿ ಒಳಗಡೆ ಇದ್ರಾಗ ಬೈನರಿ ಫಿಷನ್ಸ್ ಹೈಡ್ರಾ ಒಳಗ ಯೋಚನೆ ಮಾಡ್ರಿ. ನೀವೇನ ಅಲ್ಲ ಮತ್ತೆ ಯಾವ್ದು ಹಂಗ ನೋಡ್ರಿ. ಎಕ್ಸ್ಟರ್ನಲ್ ಬರ್ಡ್ ಫಾರ್ಮೇಶನ್ ಕಂಡ್ರು ಹೈಡ್ರಾಪಿಕ್ಸ್ ಬರುತ್ತೆ, ಹೌದಾ? ಇನ್ನ ಇದರ ಒಳಗಡೆ ಒಂದು ಹಾಕ್ಬೇಕು. ಇದ ಇಲ್ಲದಕ್ಕನ್ನ ಇನ್ನೇನು ಹಾಕಿದ್ರೆ ಏನು ಬಟಾಟೆ ಕೊಡಿ ಇರಲಿಲ್ಲ ರೀ. ಮುಗಿ ಪ್ಲಾಂಟ್ ಟ್ರಾಯ್ ಅಂದ್ರೆ ಭಾಳ ಏನಾಕೈತಿ, ಇದು ನೀಲಿ ಹಾಕ್ತೀರಿ, ಅದ ಮೇಲೆ ಹಾಕ್ತೀರಿ, ಮತ್ತೆ ಬೈರಿ ಬಿಡುತ್ತೆ. ನೆನಪಿಟ್ಕೊರೋದು ಏನೇನಾಯ್ತಿತ್ತು ಬೈನರಿ ಫಿಷನ್ಸ್ ಅಂದಾಗ ಯಾವ್ದ್ರಿ ಇವು ಯುನಿಸೆಲ್ಲಾರ್ ಇದು ಅಂತಂದ್ರೆ ಮಾತ್ರ ಪಾಸಿಬಿಲಿಟಿ, ಹೌದಾ? ನೆಕ್ಸ್ಟ್ Cutting. Cutting A cutting is separated portion of a root stem or leaf which is buried partly in moist soil. Layering. The adventitious roots are produced in the branch of the stem before the plant is detached from the parent plant. The branch of stem is called a layer and phenomenon is called layering.
This method is used in lemon, guava, hibiscus, bougainville, jasmine, raspberry, and many ornamental plants. ಬೇಕಾದ್ರೆ ನೀವು ಮನೆಗೆ ಹೋಗಿ ನೀವು ಮಾಡ್ಬೋದು. ಆದ್ರೆ ನೀವು ಕುಡುಗೋಲ ಹಾಕೋರಿಗೆ ತಗೊಂಡು ಕಟ್ ಮಾಡ್ಕೊಂಡ್ರೆ ಮುಗಿತು. ಸ್ಟೆಮ್ ಅದ್ರ ಸ್ಟೆಮ್ ನೋಡಿ ಜೈನಮ್ ಕೂಡ ಮೇಲೆ ಗಾಡಿಗೆ ತಗೊಂಡು ನೀವು ಮಾಡಿ ಕುರಿಕೆ ತಗೊಂಡು ಹೋಗಿ ಎರಡು ಸಲ ಕಡ್ಕೊಂಡ್ರು ಅವರು ನಾವೆಲ್ಲ ಹಿಟ್ಟಾಗಿಲ್ಲ. ಶಾರ್ಪ್ ಬರೋ ಬ್ಲೇಡ್ ಇರ್ತವೆ ಅದನ್ನ ಹಂಗೆ ಕಟ್ ಮಾಡಬೇಕು. ಗ್ರಾಫ್ಟಿಂಗ್ ಒಂದು In this method of reproduction, two plants of closely related varieties are joined together so that they live as one plant. Grapes. The portion of a plant that is grafted on the other plant is called scion, and the plant in which grafting is performed is called the stalk. Examples: mango, apple, peas, citrus, and guava. In budding, a bud with small portion of surrounding bark is taken from the stem of a desired plant. It is then inserted into a small slit made in the bark of stalk. Both are tied together and not allowed to dry. Example: rose, plums, etc. Advantages and disadvantages of vegetable Assessment. Before proceeding further, let us know Sweet how much potato you have learned. vegetative Fill propagation in the blanks. takes place. Sweet potato. ಸ್ಟೆಮ್ ಅಂತೂ ಎದನ್ನು ತಗೊಂಡಿದ್ರಿ? ಜಿಂಜರ್ ತಗೊಂಡಿದ್ರಿ. ರೂಟಾ? ಯಾವ ರೂಟ್ ಆಗಿ? Good. Assessment. Before proceeding further, let us know how much have you learned. Match. Did you know? During multiple fission summary, ಸಮರಿ ಬೇಡ ಮುಗೀತು. ಓಕೆ ಇದೇನ್ರಿ ಪೂರ ನಿಮಗೆ ಸೆಕ್ಸುವಲ್ ರೀಪ್ರೊಡಕ್ಷನ್ಸ್ ಕಂಪ್ಲೀಟ್ ಆಯ್ತು. ನಾಳೆ ಸೆಷನ್ ಒಳಗಡೆ ಸೆಕ್ಸುವಲ್ ರೀಪ್ರೊಡಕ್ಷನ್ಸ್ let us